ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಕುಮಾರ್ ಕ್ರಿಯೇಷನ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗು ಈ ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ. ನಾವಿವಾಗ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಯಾಕಂತಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಈ ಜಾಗ ಬಂದು ಅಂದರೆ ಮೈಸೂರಿಗೆ KR ನಗರ ಟು ಮೈಸೂರಿಗೆ ಹೋಗೋವಾಗ ಸ್ವಲ್ಪ ಕಟ್ ರೂಟ್ ಇದೆ. ಆ ಕಡೆಯಿಂದ ಹೋದರೆ ಮಾತ್ರ ಈ ಥರ ಜಾಗ ನೋಡ್ಲಿಕ್ಕೆ ಚೆಂದ. ನನಗೆ ಈ ಕಡೆ ಜಾಗದಲ್ಲಿ ಕರ್ಕೊಂಡು ಹೋದರೆ ಅಂತೂ ನನಗಂತೂ ತುಂಬಾ ಇಷ್ಟಪಡ್ತೀನಿ. ಬೈಕಲ್ಲಿ ಹೋಗಬೇಕು, ಒಂಥರ ಆ ಪರಿಸರನ ಸವ್ಯಕ್ಕೆ ಏನೋ ಒಂದು ಆನಂದ. ಗದ್ದೆಗಳೆಲ್ಲ ಈಗ ತಾನೇ ರೆಡಿ ಆಗ್ತಾಯಿದೆ, ಗದ್ದೆಗಳೆಲ್ಲ ನಾಟಿ ಆಗ್ತಾ ಇದ್ದಾರೆ. ಅದನ್ನು ನೋಡೋಕ್ಕೆ ಎರಡು ಕಣ್ಣು ಸಾಲದು. ಅದಕ್ಕೆ ನನಗೆ ಅದೇನೋ ಗೊತ್ತಿಲ್ಲ, ಈ ರೋಡಲ್ಲಿ ಬರುವಾಗ ನಾನು ಯಾವಾಗಲೇ ಬರಲಿ, ನಾನು ಎಷ್ಟೇ ವಿಡಿಯೋ ಮಾಡಿ ಇಟ್ಕೊಂಡಿದ್ರು ಮತ್ತೆ ವಿಡಿಯೋ ಮಾಡಿ ಇಟ್ಕೊತೀನಿ. ಅಷ್ಟಿಷ್ಟ ನನಗೆ ಈ ದಾರಿನಲ್ಲಿ ಮೈಸೂರಿಗೆ ಹೋಗಬೇಕು ಅಂತಂದರೆ. ಫಿಶ್ ಎಲ್ಲ ಮಾರ್ತಿರ್ತಾರೆ ಗೊತ್ತಾ, ರೋಡ್ ಸೈಡಲ್ಲೆಲ್ಲ ಒಳ್ಳೆ ಮೀನೆಲ್ಲ, ಇವಾಗೆಲ್ಲ ಹೊಳೆ ತುಂಬಿ ಹರಿತಾ ಇದೆ, ಫಿಶ್ ಎಲ್ಲ ಮಾರ್ತಿರ್ತಾರೆ. ಆಮೇಲೆ ತರಕಾರಿಗಳು, ಫ್ರೆಶ್ ತರಕಾರಿಗಳೆಲ್ಲ ಅಲ್ಲಲ್ಲೇ ಕಿತ್ತು ಅಲ್ಲೇ ಮಾರ್ತಾ ಇರ್ತಾರೆ. ನಿಜವಾಗ್ಲೂ ಈ ರೋಡಲ್ಲಿ ಓಡಾಡೋರಿಗೆ ಮಾತ್ರ ಒಳ್ಳೆ ಫ್ರೆಶ್ಶು ತರಕಾರಿಗಳಂತೂ ಚೆನ್ನಾಗಿ ಸಿಗುತ್ತೆ. ನಾವು ಜಾಸ್ತಿ ಬರಲ್ಲ, ಬಸ್ಸಲ್ಲಿ ಹೋಗ್ಬೇಕಾದ್ರೆ ಮಾತ್ರ ಆ ಕಡೆಯಿಂದ ಮಾಮೂಲಿ ಬಸ್ಸಲ್ಲಿ ಹೋಗುವಾಗ ಆ ಕಡೆ ರೂಟಲ್ಲಿ ಹೋಗ್ತೀವಿ, ಇನ್ನೊಂದು ರೂಟಲ್ಲಿ. ಬೈಕಲ್ಲಿ ಬರಬೇಕು ಅಂದ್ರೆ ಮಾತ್ರ ಈ ರೂಟಲ್ಲಿ ಬರೋದು. ತುಂಬಾ ಚೆನ್ನಾಗಿರುತ್ತೆ ಗೊತ್ತಾ ಇಲ್ಲಿನ ಪರಿಸರ ಎಲ್ಲ ನೋಡಲಿಕ್ಕೆ. ಅಷ್ಟಲ್ಲದೆ ಹೇಳಿಲ್ಲ KR ನಗರನ ಭತ್ತದ ನಾಡು ಅಂತ, ಅದು ತಕ್ಕಂತೆಯೇ ಎಲ್ಲ ಕಡೆನೂ ಭತ್ತ ಗದ್ದೆ. ಅದು ನೋಡೋಕ್ಕೆ ಎರಡು ಕಣ್ಣು ಸಾಲದು ಬಿಡಿ. ಇನ್ನು ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನ ವರಮಹಾಲಕ್ಷ್ಮಿ ಹಬ್ಬನ ಮಾಡಲಿಲ್ಲ, ಹಿಂಗೆ ಏನೋ ಕಾರಣಾಂತರದಿಂದ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ನೆಕ್ಸ್ಟು ವಾರ ಮಾಡೋಣ ಅಂತ ಅಂದ್ಬಿಟ್ಟು August 15 ಶುಕ್ರವಾರ ಬಿದ್ದಿತ್ತು, ಸ್ವತಂತ್ರ ದಿನಾಚರಣೆ ದಿನ. ಸೊ ಅವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ವಿ. ಇದು ಹಿಂದಿನ ದಿನ 14, ಇದು August 14 ದಿನ. ನಮ್ಮ ಹಸ್ಬೆಂಡು ಕೂಡ ಅವರು ಏನೋ ಮೈಸೂರಲ್ಲಿ ಕೆಲಸ ಇದೆ, ಹಂಗೆ ಹೋಗೋಣ ತಗೋಣ ಮೈಸೂರಿಗೆ ಹೋಗಿ ತಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೊರಟ್ವಿ. ಇನ್ನೊಂದು ಅವ್ರಿಗೆ ಯೂನಿವರ್ಸಿಟಿನಲ್ಲಿ ಕೆಲಸ ಬೇರೆ ಇತ್ತು. ಸೊ ಹಂಗಾಗಿ ಅದನ್ನು ಮುಗಿಸ್ಕೊಂಡು ಬೇಗ ಹೋಗಿ ಮಗು ಬರೋದ್ರಲ್ಲಿ ವಾಪಸ್ ಬಂದುಬಿಡ್ಬೇಕು ಅಂತ ಹೇಳ್ಬಿಟ್ಟು ಲೇಪನ್ನು ಸ್ಕೂಲಿಗೆ ಬಿಟ್ಟು ನಾವು ಒಂದೇ ಸರಿ ಮನೇಲಿ ಊಟ ಮಾಡಿಕೊಂಡು ಹೊರಟ್ವಿ ಮೈಸೂರು ಕಡೆ. ಇಲ್ಲಿ ನೋಡಿ ನಾಲೆ ನೀರಲ್ಲಿ ಮಧ್ಯೆ ಎಲ್ಲ ಬಟ್ಟೆ ಎಲ್ಲ ಒಗಿತಿರ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇಲ್ಲೆಲ್ಲ ಬಟ್ಟೆ ಒಗಿಲಿಕ್ಕೆ, ಚೆನ್ನಾಗಿ ನೀಟಾಗಿರುತ್ತೆ. ಹರಿಯೋ ನೀರಲ್ವ, ಶುದ್ಧವಾಗಿರುತ್ತೆ. ನಿಂತಿದ್ದ ನೀರಾದರೆ ಸ್ವಲ್ಪ ಏನೋ ಚೆನ್ನಾಗಿರಲ್ಲ ಅಂತ ಹೇಳ್ಬೋದು. ಹರಿಯೋ ನೀರಾದರೆ ಹೋಗ್ತಾ ಇರುತ್ತೆ, ಏನು ಗಲೀಜೇನೂ ಇರಲ್ಲ. ಇನ್ನು ನಮ್ಮಮ್ಮ ನನಗೆ ದೀಪಕಲೆ ಕಂಬ ಕೊಡಿಸ್ತೀನಿ ಅಂತ ಹೇಳಿತ್ತು, ಹಿತ್ತಾಳೆ ದೀಪಕಲೆ ಕಂಬ. ಸೊ ಅದಕ್ಕೆ ಯಾವಾಗಾದರೂ ತಗೋ ನೀನು ಅಂದರೆ, ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದಾಗೆಲ್ಲ ನಾವು ಇಟ್ಟಿರಲಿಲ್ಲ, ನನ್ನ ಫ್ರೆಂಡ್ ಮನೆಯಿಂದ ಇಸ್ಕೊಂಬಂದು ಇಟ್ಟಿದ್ದೆ. ಯಾಕೆಂದರೆ ನನಗೆ ಅವೆಲ್ಲ ಐಡಿಯಾ ಇರಲಿಲ್ಲ, ನಮಗೆ ಅವೆಲ್ಲ ಇಟ್ಕೊಬೇಕು ಅಂತ. ಸುಮ್ಮನೆ ದೊಡ್ಡದು ಅದೆಲ್ಲ ಸಾಕು ಅಂದ್ಬಿಟ್ಟು ಬೆಳ್ಳಿದು ಚಿಕ್ಕ ದೀಪ 1, 2 ಜೊತೆ 3 ಜೊತೆ ಇಟ್ಕೊಂಡಿದ್ದೀನಿ. ಅದನ್ನೇ ಹಚ್ಚಿ ಪೂಜೆ ಮಾಡ್ತಿದ್ದೆ. ಬಟ್ ಅವತ್ತಿನ ದಿನ ದೀಪಕಲೆ ಕಂಬ ಅಂದರೆ ಜಾಸ್ತಿ ಎಣ್ಣೆ ಇಡ್ಸೋವಂಥ ದೀಪ ಹಚ್ಚಿ, ಅಂದರೆ ಜಾಸ್ತಿ ಹೊತ್ತು ಉರಿಬೇಕು ಅಂತ ಇರುತ್ತಲ್ವ. ಹಾಗಾಗಿ ನನ್ನ ಹತ್ರ ಆ ಥರ ದೀಪಕಲೆ ಕಂಬಗಳೆಲ್ಲ ಇರಲಿಲ್ಲ. ಅದಕ್ಕೆ ನಮ್ಮಮ್ಮ ನೋಡಿ ಸರಿ ಆಯಿತು, ನೆಕ್ಸ್ಟ್ ಇಯರ್ ಆಗೋಷ್ಟೊತ್ತು ಕೊಡಿಸ್ಬಿಡ್ತೀನಿ, ತಗೊಂಬಿಡು ಅಂತ ಹೇಳ್ತು. ನಾನು ಹೆಂಗಿದ್ರು ಕೊಡಿಸ್ತೀಯ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಡ್ಸಮ್ಮ, ಅದಾದಮೇಲೆ ನಾನು ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಮಾಡ್ತೀನಿ, ಆವಾಗ ಅದಕ್ಕೂ ಬಳಸ್ಕೊತೀನಿ, ಹಚ್ಚುತ್ತೀನಿ, ಆವಾಗ ಚೆನ್ನಾಗಿರುತ್ತೆ ಅಂತ ಹೇಳ್ತು. ಸರಿ ಆಯಿತು, ನಿನ್ಗೆ ಯಾವಾಗ ಆಗುತ್ತೋ ಅವಾಗ ತಗೋ, ನಾನು ದುಡ್ಡು ಹಾಕ್ತೀನಿ, ನೀನು ತಗೋ ಅಂತ ನಮ್ಮಮ್ಮ ಹೇಳಿತ್ತು. ಅದರಲ್ಲೂ ನನಗೆ ದೀಪಕಲೆ ಕಂಬ ಹೆಂಗೆ ತಗೊಳ್ಳೋದು ಅಂತ ಬೇರೆ ಗೊತ್ತಿಲ್ಲ. ಒಂದು ಸಲ ನನಗೆ ಗೊತ್ತಾಗಲ್ಲ, ನಾನು ಬೆಂಗಳೂರಲ್ಲಿ ಎಲ್ಲರೂ ಒಂದು ಸರಿ ಬೆಂಗಳೂರಿಗೆ ಹೋದಾಗ ಅಲ್ಲಿ ಕೊಡಿಸು ಅಂತ ಕೇಳಿದೆ. ಅಲ್ಲಿ ನಮ್ಮ ಆಂಟಿ ಅವ್ರನ್ನ ಕರ್ಕೊಂಡೋಗಿ ಕೊಡ್ಸ್ಕೊಳ್ಳೋಣ ಅಂದ್ಕೊಂಡ್ವಿ, ಅವ್ರಿಗಾದ್ರೂ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನಮ್ಮ ಆಂಟಿ ಅವತ್ತು ಸಿಗಲಿಲ್ಲ. ಹಿಂಗಾಡಿ ನಾನು ನಮ್ಮಮ್ಮ ಅತ್ತ ಅಂತ ಒಂದೊಂದು ದಾರಿಗೆ ಬಂದ್ವಿ ನಮ್ಮ ಮನೆ ಕಡೆ ನಾವು. ಬಟ್ ಇವಾಗ ನೋಡಿದ್ರೆ ಹಬ್ಬ ಬಂದೇ ಬಿಡ್ತು. ನಂಗೆ ನಾಳೆ ಬೇಕಿತ್ತು, ತೊಗೊತೀನಿ, ನಂಗೆ ನಾಳೆನೇ ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಮೈಸೂರಲ್ಲೇ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಬಟ್ ನನಗೆ ಏನಂದ್ರೇನೂ ಐಡಿಯಾ ಇಲ್ಲ ಹಿತ್ತಾಳೆ ಬಗ್ಗೆ, ದೀಪಕಲೆ ಕಂಬಗಳ ಬಗ್ಗೆ ಏನೇನೂ ಗೊತ್ತಿಲ್ಲ, ಏನು ಮಾಡೋದು ಅಂತಲೇ ಭಯ ಆಗ್ತಿತ್ತು. ನಮ್ಮ ಅಮ್ಮಂಗೆ ಹಂಗೂ ಫೋನ್ ಮಾಡಿ ಕೇಳಿದೆ, ಅಮ್ಮ ಹೆಂಗಮ್ಮ ತಗೊಳ್ಳೋದು ಅಂತ. ದೀಪ ಎಣ್ಣೆ ಹಾಕಿದ್ರೆ ಜಾಸ್ತಿ ಎಣ್ಣೆ ಇಡಿಸ್ಬೇಕು, ಆಮೇಲೆ ಬತ್ತಿ ಹಾಕಿದ್ರೆ ಆ ಬತ್ತಿ ಕೂತ್ಕೊಳ್ಳುತ್ತಲ್ಲ ಆ ಜಾಗನೂ ಕೂಡ ಹಳ್ಳ ಇರಬೇಕು, ಒಂದು ಸ್ವಲ್ಪ ಲೈನು ಹಳ್ಳ ಇರಬೇಕು, ಆ ಥರದ್ದು ನೋಡಿ ತಗೋ. ಬಿಚ್ಚ ಥರದ್ದು ನೋಡು, ಅಥವಾ ಬಿಚ್ಚೋದಿಲ್ಲ ಅಂದರೆ ದೀಪಕಲೆ ಕಂಬ ಎಲ್ಲ ಡಿವೈಡ್ ಮಾಡ್ತಾರೆ ನೋಡು, ತೆಗೆದು ನೀಟಾಗಿ ತೊಳಿಲಿಕ್ಕೆ ಎತ್ತಿಡ್ಲಿಕ್ಕೆ ಎಲ್ಲ ಮಾಡ್ತಾರಲ್ಲ, ಆ ಥರ ಇದ್ದರೂ ನೋಡು. ಇಲ್ಲಾಂದರೆ ಎಲ್ಲ ಹಂಗೆ ಅಟ್ಯಾಚಲ್ಲಿದ್ರೂ ಪರವಾಗಿಲ್ಲ, ಅದೇ ಥರನೇ ತಗೋ, ತೂಕವಾಗಿ ನೋಡಿ ಬಂದೋಬಸ್ತಾಗಿರೋದು ನೋಡಿ ತಗೋ, ಒಳ್ಳೆ ಹಿತ್ತಾಳೆ ನೋಡಿ ಅಂತ ಹೇಳ್ತು. ಅದೆಲ್ಲ ನೋಡ್ಬೋದು. ಒಳ್ಳೆ ಹಿತ್ತಾಳೆ ಹೆಂಗಪ್ಪ ಕಂಡುಹಿಡಿಯೋದು,
ಒಂದೊಂದು ಕಪ್ಪಾಗ್ಬಿಡುತ್ತೆ. ಒಂದೊಂದ್ಸರಿ ನಮ್ಮ ಮನೇಲೇ ಒಂದೊಂದು ಇಟ್ಟಿದ್ದಾಗ ಕಪ್ಪಾಗೋದು ಚುಕ್ಕಿ ಆಗೋದು ಅನ್ನೋ ಥರ ಇದ್ದೇ ಇರುತ್ತದು. ಒಂದೊಂದು ಯಾವುದೋ ಕಾಲದಲ್ಲಿ ತೊಗೊಂಡಿರೋದೆಲ್ಲ ಒಂದೊಂದು ಆ ಥರ ಆಗಿರೋದು ನೋಡಿದ್ದೀವಲ್ವ. ಸೊ ಇದು ಹಂಗೆ ಆಗ್ಬಿಟ್ರಿ ಏನು ಮಾಡೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ. ನಮ್ಮಮ್ಮ ಹಂಗಂತ ಹೇಳ್ತು. ಅದಕ್ಕೆ ನಮ್ಮ ಮನೆಯವರು ಬೇಡ ಸುಮ್ಮನೆ ಯಾಕೆ ಆ ಥರ ಪಡ್ತೀಯಾ, ನಾಳೆ ಅಲ್ವಾ ಹಬ್ಬ, ಹೆಂಗೋ ಪೂಜೆ ಮಾಡ್ಕೊಂಬಿಡೋಣ, ಮತ್ತು ನಿಮ್ಮಮ್ಮ ಊರಿಗೆ ಬಂದಾಗ ನೋಡಿ ಕೊಡ್ಸ್ಕೊಳ್ಳಿವಂತೆ, ನಿಂಗೆ ಗೊತ್ತಾಗಲ್ಲ, ಸುಮ್ಮನಿರಮ್ಮ, ಬೇಡ ಕಣಮ್ಮ, ಸುಮ್ಮನೆ ತಗೊಂತೀಯ, ಆಮೇಲೆ ವೇಸ್ಟ್ ಮಾಡ್ಕೊಳ್ಳೋದು ಬೇಡ, ಆಮೇಲೆ ನಿಮ್ಮ ಅಮ್ಮನೂ ಬೈತೈತೆ ಇಂಥದ್ದು ತಗೊಂಡಿದ್ಯಾ ಅಂತ ಬೈದ್ಬಿಡ್ತೈತೆ, ಬೇಡ ಸುಮ್ಮನಿರು ಅಂತ ಇವ್ರು ಬೇರೆ ಎದುರಿಸ್ಬಿಟ್ರು. ಇನ್ನು ಅದಕ್ಕೆ ಇನ್ನು ತೊಗೊಳೋದು ನೋಡಿ ಚೆನ್ನಾಗಿರೋದು ತೊಗೊಳ್ಲೇಬೇಕು ಅಂದ್ಕೊಂಡು ಯಾರನ್ನ ಕೇಳೋದು. ನಾನು ಇವತ್ತೇ ಡಿಸೈಡ್ ಮಾಡ್ಕೊಂಡಿದ್ದು ಬೆಳಗ್ಗೆ ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು. ಹಿಂದಿನ ದಿನ ಇನ್ನೊಂದು 2 ದಿನ ಆಗಿದ್ದರೆ ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿರೋ ನನ್ನ ರಿಲೇಟಿವ್, ನಮ್ಮ ಅಕ್ಕ, ನಮ್ಮ ಅತ್ತಿಗೆದಿರಿಗೆ ಎಲ್ರಿಗೂ ಫೋನ್ ಮಾಡಿ ಹೆಂಗಿರಬೇಕು, ಯಾವ ಥರ ಇರಬೇಕು ಅಂತ ಕೇಳಿ ತೊಗೊಬೋದಿತ್ತು. ಬಟ್ ಅಲ್ಲಿ ಫೋನ್ ಮಾಡೋಕ್ಕೂ ನಮಗೆ ಪುರ್ಸೊತ್ತಿರಲಿಲ್ಲ ಏನು ಮಾಡೋದು ಅಂತ. ಹೆಂಗೋ ದೇವರಿಟ್ಟಂಗೆ ಆಗುತ್ತೆ ಬಿಡತ್ತಾಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ. ಇನ್ನು ಇದು ಯೂನಿವರ್ಸಿಟಿ ಕಾಲೇಜ್, ಇದು ಮೈಸೂರು ಯೂನಿವರ್ಸಿಟಿ. ಇಲ್ಲೆಲ್ಲ ಫುಲ್ಲು ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗಳೆಲ್ಲ ನಿಲ್ಲಿಸಿ ಅದ್ರದ್ದು ಅವ್ರೇನೇನು ಮಾಡ್ತಿದ್ದಾರೆ ಮತ್ತು ಅವ್ರೇನೇನು ಕೆಲಸ ಮಾಡ್ತಿದ್ದಾರೆ ಅದೆಲ್ಲ ಬೋರ್ಡಲ್ಲಿ ಮೆನ್ಷನ್ ಮಾಡಿದರು. ಸೊ ಅದನ್ನೆಲ್ಲ ಸ್ವಲ್ಪ ಅದು ಪ್ರತಿಮೆಗಳು ಏನೋ ಒಂಥರ ಚೆನ್ನಾಗಿತ್ತು, ನೋಡಿದ್ರೆ ಈಗ ನಡ್ಕೊಂಡು ಬರ್ತಾವ್ರೇನೋ ಅನ್ನೋ ಥರನೇ ಇತ್ತು, ಅಷ್ಟು ಚೆನ್ನಾಗಿ ಮಾಡಿದರು. ಅದಕ್ಕೆ ನಾಳೆ ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಸೊ ಹೆಂಗೂ ಫೋಟೋಸು ಮತ್ತು ರೀಲ್ಸ್ಗೆಲ್ಲ ಹಾಕೊಳ್ಲಿಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ನಾನು ಕೂಡ ವಿಡಿಯೋ ಮಾಡ್ಕೊತಿದ್ದೆ ಹಂಗೇ. ಇವಾಗಿನ ಇಂಡಿಪೆಂಡೆನ್ಸ್ ಡೇ ಎಲ್ಲ ಒಂದೊಂದು ಸ್ವಲ್ಪ ಹೊತ್ತಿಗೆ ಮುಗಿಸ್ಬಿಡ್ತಾರೆ. ನಾವುಗಳು ಹೋಗೋವಾಗ ನೋಡಬೇಕಿತ್ತು ಸ್ಕೂಲ್ಗೆ, ಒಂಥರ ಹಬ್ಬದ ಥರ ಆಚರಿಸೋರು ಅದನ್ನೆಲ್ಲ. ಒಂಥರ ಜ್ಞಾಪಿಸ್ಕೊಂಡ್ರೆ ಮಾತ್ರ ಸಿಕ್ಕಾಪಟ್ಟೆ ಖುಷಿಯಾಗೋದು. ಹೊಟ್ಟೆ ಹಸಿತದೆ ಇದ್ರೂ ಬಿಡ್ತಿರ್ಲಿಲ್ಲ. ಭಾಷಣ, ಆಮೇಲೆ ಡ್ಯಾನ್ಸ್ಗಳು, ಪ್ರೋಗ್ರಾಮ್ಗಳು, ಏನು ಒಂದೊಂದು ಥರ ಸೆಲೆಬ್ರೇಷನ್ ಮಾಡ್ತಿರ್ಲಿಲ್ಲ, ಒಂದೊಂದು ಥರ ಪಾರ್ಟಿಸಿಪೇಟ್ ಮಾಡ್ತಾ ಇರಲಿಲ್ಲ. ಎಲ್ಲ ಥರ ಸ್ಪರ್ಧೆಗಳನ್ನೂ ಕೊಟ್ಟಿರೋರು ಚೆನ್ನಾಗೆಲ್ಲ. ನಾವು ಅಷ್ಟೇ ಖುಷಿಯಾಗಿ ರೆಡಿಯಾಗಿ ಹೋಗಿ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡೋದು, ಮತ್ತು ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಪ್ರೈಸ್ ತೊಗೊಳ್ಳೋದೆಲ್ಲ ಮಾಡ್ತಿದ್ವಿ. ಬಟ್ ಇವಾಗೆಲ್ಲ 1 2 ಅವರ್ 3 ಅವರ್ ಅಷ್ಟೇ ದಿನಾಚರಣೆಗಳು ಮಾಡೋದು. ಇನ್ನು ಮಳೆ ಬೇರೆ ಬಂದ್ಬಿಡ್ತು, ಅಲ್ಲೇ ಸೈಡಲ್ಲಿ ನಿಂತ್ಕೊಂಡಿದ್ದೆ. ಇಲ್ಲಿ ನೋಡಿ ಹುಚ್ಚಳು ಥರ ಐತೆ, ಇದು ಸೇಮ್ ದೀಪಾವಳಿ ಹಬ್ಬದಲ್ಲಿ ಸಗಣಿಗೆಲ್ಲ ಚುಚ್ಚಿ ದೀಪ ಹಚ್ಚುತ್ತಾರಲ್ಲ ಅದೇ ಥರನೇ ಐತೆ. ಬಟ್ ಹುಚ್ಚಳು ಗಿಡ ಅಲ್ಲ, ಹೂವು ಮಾತ್ರ ಹುಚ್ಚಳು ಹೂವು ಥರ ಇದೆ. ಇದೇನಾದರೂ ನಮ್ಮ ಊರ ಹತ್ರ ಸಿಕ್ಬಿಟ್ರೆ ನಮ್ಮ ಊರಲ್ಲಿರೋ ಜನರೆಲ್ಲ ದೀಪಾವಳಿ ಹಬ್ಬದ ಟೈಮಲ್ಲೆಲ್ಲ ತೆಗ್ದು ದೀಪಕ್ಕೆ ಚುಚ್ಚಿಬಿಟ್ಟು ಅಲಂಕಾರ ಮಾಡಿಬಿಡ್ತಾರೆ, ಸೂರ್ಯ ಚಂದ್ರ ನಕ್ಷತ್ರ ಅಂತ ಎಲ್ಲ ಮಾಡಿ. ಅದಕ್ಕೆ ಚೆನ್ನಾಗಿತ್ತು. ಒಂದು ಹೂವು ಕಿತ್ಕೊಂಡು ಅದು ಎಷ್ಟು ತನಕ ಕೈಲಿ ಹಿಡ್ಕೊಂಡಿದೆ ಗೊತ್ತಾ, ಒಂದು ಸ್ವಲ್ಪನೂ ಬಾಡಲೇ ಇಲ್ಲ ಅದು. ನಾನು ಎಲೆ ಎಲ್ಲ ಎಲ್ಲಿ ಡಲ್ಲಾಗುತ್ತೆ, ಮಬ್ಬಾಗುತ್ತೋ, ಉದುರೋಗುತ್ತೋ ಅಂದ್ಕೊಂಡೆ. ಚೆನ್ನಾಗೇ ಇತ್ತು ಅದು. ನನಗೆ ಬ್ಯಾಗಲ್ಲಿ ಕೂಡ ಹಾಕ್ಕೊಂಬಂದೆ, ಎಷ್ಟು ಗಟ್ಟಿ ಇದೆ ನೋಡು ಹೂವದು ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಹಸ್ಬೆಂಡ್ ಅವ್ರ ಕೆಲಸ ಇನ್ನೂ ಮುಗಿದಿರಲಿಲ್ಲ ಅನಿಸುತ್ತೆ, ಅವರು ಒಳಗಡೆನೇ ಆಫೀಸಲ್ಲೇ ಕೂತ್ಕೊಂಡಿದ್ರು. ನಾನು ಹೊರಗಡೆ ಇದೆಲ್ಲ ಓಡಾಡಿಕೊಂಡು ನೋಡಿ, ಇಲ್ಲೇನೋ ಕಾಯಿ ಸಿಕ್ತು, ಸೇಮ್ ತಾವರೆ ಹೂದು ಮೊಗ್ಗು ಥರ ಕಾಣ್ತಿದೆ. ಬಟ್ ಅದು ಒಣಗೋಗಿ ಏನೋ ಕಾಯಿ ಥರ ಇತ್ತದು. ನೋಡೋಕ್ಕೆ ಸೇಮ್ ತಾವರೆ ಹೂ ಥರನೇ ಕಾಣ್ತಿತ್ತು. ಇನ್ನು ನನ್ನ ಹಸ್ಬೆಂಡು ಕೂಡ ಅವರು ಬಂದರು, ಹೊರಟೋಗೋಣ ನಡಿ, ಟೈಮ್ ಆಗೋಯ್ತು, ನಾನು ಕ್ಲಾಸ್ಗೆ ಹೋಗಬೇಕು ಅಂದರು. ನಾನು ಬೇಜಾರು ಮಾಡ್ಕೊಂಬಿಟ್ಟೆ, ಅದೆಲ್ಲ ಗೊತ್ತಿಲ್ಲ, ನೀನು ಮಾಡೋವೆಲ್ಲ ಇಂಥವೇ ನೋಡಿ, ನಾನು ಕರ್ಕೊಂಬಂದು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಹಿಂಗೆ ಕೈ ಕೊಡ್ತಿದ್ದೆ, ಹೋಗಪ್ಪಿ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಬಿಟ್ಟೆ. ಆಮೇಲೆ ಆಯಿತು ಕರ್ಕೊಂಡೋಗಿ ಬಿಡ್ತೀನಿ, ನೀನೇ ತಗೋ, ನಾನು ಹೊರಟ್ಬಿಡ್ತೀನಿ, ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಮಧ್ಯಕ್ಕೆ ಬಿಟ್ಟು ಮಾಯಾ ನನ್ನ ಹಸ್ಬೆಂಡು ನಮ್ಮಪ್ಪಿ, ನಾನು ಇದೆಯಾ ನೋಡಿ ಹೆಂಗೆ ಮಾಡಿದೆ ನೀನು, ಮಧ್ಯಕ್ಕೆ ಬಿಟ್ಟೋತಿದ್ಯಲ್ಲ ಅಂತ ಬಿಟ್ಟು ಏನೂ ಮಾಡೋಕ್ಕಾಗಲ್ಲ, ನಾವು ಅರ್ಥ ಮಾಡ್ಕೊಬೇಕು. ಅವರು ಡ್ಯೂಟಿ ಮೇಲೆ ಬಂದಿದೆ, ಇದು ಸ್ವಲ್ಪ ಫ್ರೀ ಇರೋ ಟೈಮಲ್ಲಿ ಬಂದಿದ್ದರು. ಅಲ್ಲಿ ಯೂನಿವರ್ಸಿಟಿನಲ್ಲೇ ತುಂಬ ಟೈಮ್ ಆಗೋಯಿತು. ಹಂಗಾಗಿ ದೀಪಕಲೆ ಕಂಬ ತೊಗೊತೀನಿ ಅಂದರೆ 10 ನಿಮಿಷ ಆಗೋಲ್ಲ, ತುಂಬಾ ಟೈಮ್ ಹಿಡಿಯುತ್ತೆ. ನೀನು ತಗೊಂಡು ನಿಧಾನಕ್ಕೆ ಬಾ ನೋಡಿಕೊಂಡು ಅಂತ ಅಂದ್ಬಿಟ್ಟು ಹಂಗೂ ಹೇಳಿದ್ರು. ಇನ್ನೊಂದು ಕಡೆ ಎದುರಿಸು ಹೋದ್ರು, ಮೋಸ ಆದ್ರೆ ಕಷ್ಟ, ಆಮೇಲೆ ಹೆಂಗೆ ಎಂತೆಂಥವು ತತ್ತಿಯೋ ನೋಡಾಮೇಲೆ ಬೇಕೇ ಬೇಕಾ, ಬೇಡ ಸುಮ್ಮನೆ ಬಂದ್ಬಿಡು, ಹೊರಟೋಗೋಣ ಮನೆ ಕಡೆಗೆ ವಾಪಸ್ ಹೊರಟೋಗೋಣ ಬಾ ಅಂತ ಕರೆದ್ರು. ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಹೋಗು ಅಂದ್ಬಿಟ್ಟು ಹಠ ಉಟ್ಬಿಡ್ತು. ಚೆನ್ನಾಗಿರೋ ಥರ ಒಂದು 10 20 30 ಅಂಗಡಿ ಕೊನೆಗೆ ಈ ಡಿಸೈನ್ ಸಿಕ್ತು, ತೊಗೊಂಬಂದೆ. ಅದರಲ್ಲೂ ಸ್ವಲ್ಪ ಏನೋ ಫಾಲ್ಟ್ ಇತ್ತು, ಬಟ್ ಕ್ವಾಲಿಟಿ ಇಲ್ಲಲ್ಲ, ಏನೋ ಬೇರೆ ಫಾಲ್ಟ್, ಆಮೇಲೆ ಹೇಳ್ತೀನಿ ಏನು ಅಂತ. ಇದು ಮಾರನೇ ದಿನ ವರಮಹಾಲಕ್ಷ್ಮಿ ಹಬ್ಬ. ಬೆಳಗ್ಗೆನೇ ಪೂಜೆ ಮಾಡೋಣ ಅಂದ್ಕೊಂಡೆಲ್ಲ ಮಾಡಿದೆ, ಬಟ್ ಆಗಲಿಲ್ಲ. ನಮ್ಮ ಹಸ್ಬೆಂಡು ಸಂಜೆ ಮಾಡೋಣ ಬಿಡು, ನಾನು ಬರ್ತೀನಿ, ನೀನೊಬ್ಳು ಕೈಲೇ ಆಗೋಲ್ಲ, ಎಷ್ಟು ಅಂತ ಮಾಡೋಕ್ಕಾಗುತ್ತೆ, ಸಂಜೆಗೆ ದೀಪ ಹಚ್ಕೊಳ್ಳೋಣ, ಬೆಳಗ್ಗೆಯಿಂದ ರೆಡಿ ಮಾಡ್ಕೊಂಡು ನಿಧಾನಕ್ಕೆ
ಅಂತ ಹೇಳಿ. ಯಾಕೆಂದರೆ ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಅವರು ಸ್ಕೂಲ್ಗೆ ಹೋಗ್ತಾರೆ, ಮಗುನೂ ಸ್ಕೂಲ್ಗೆ ಹೋಗಬೇಕು, ರೆಡಿ ಮಾಡಬೇಕು, ಅವೆಲ್ಲ ಕಷ್ಟ, ತಿಂಡಿ ಮಾಡಬೇಕು ಅಂತ ಹೇಳ್ಬಿಟ್ಟು, ಅದಕ್ಕೆ ನೀನು ಪಾಡಿ ನೀನು ನಿಧಾನಕ್ಕೆ ಮಾಡ್ಕೊ, ನಾವು ಸಂಜೆ ಬಂದು ಎಲ್ಲ ಒಟ್ಟಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇನ್ನು ಮಗುಗೆ ಅಂಬೇಡ್ಕರ್ ಡ್ರೆಸ್ ಹಾಕಿ ಅವ್ನಿಗೆ ಈ ಥರ ಕೆನ್ನೆ ಮೇಲೆ ಸ್ಟಿಕ್ಕರ್ ಥರ ಅಂಟಿಸಿ, ಅಂದರೆ ಪೇಂಟ್ ಮಾಡಿ ಅವನ್ನ ಸ್ಕೂಲಿಗೆ ಕಳ್ಸೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ವಿ. ಮಕ್ಕಳು ಈಗ ಸ್ಕೂಲ್ಗೆ ಹೊರಟೆ ಹಂಗೆ ಕಳ್ಸೋಕ್ಕಾಗಲ್ಲ, ತಿಂಡಿ ತಿನ್ನಿಸಿ ಏನಾದರೂ ಹಾಲು ಈ ಥರ ಏನಾದರೂ ಕೊಟ್ಟು, ಹೊಟ್ಟೆಗೆ ಏನಾದರೂ ಕೊಟ್ಟು ಕಳಿಸ್ಬೇಕು. ಅದನ್ನು ಬಿಟ್ಟು ನಾವು ಪೂಜೆ ಮಾಡಿಕೊಂಡು ಇರಪ್ಪ ವರಮಹಾಲಕ್ಷ್ಮಿ ಹಬ್ಬ ಅಂದ್ಕೊಂಡು ನಾವು ಇದು ಮಾಡ್ಕೊಳಕ್ಕಾಗಲ್ಲ. ಬಟ್ ಹಬ್ಬ ಮಾಡಲೇಬೇಕು. ನಾನು ಉಪವಾಸ ಇದ್ದೆ ಸಂಜೆವರೆಗೂ, ನಾನು ರಾತ್ರಿಯೇ ಊಟ ಮಾಡಿದ್ದು, ಅಂಥವ್ರಿಗೂ ನಾನೇನು ಊಟನೇ ತಿನ್ನಲಿಲ್ಲ. ಇವರಿಬ್ಬರಿಗೂ ಮಾಡಿಕೊಟ್ಟೆ, ಇವರಿಬ್ಬರು ತಿಂದ್ಕೊಂಡು ಸ್ಕೂಲ್ ಕಡೆ ಹೊರಟರು. ನೋಡಿ ಲೇಪನ್ ಹೇಗೆ ಕಾಣ್ತಿದ್ದಾನೆ ಅಂತ. ಬೇರೆ ಭಗತ್ ಸಿಂಗ್ದು ಏನಾದರೂ ಡ್ರೆಸ್ ಹಾಕೋಣ ಅಂತ ಅಂದ್ಕೊಂಡ್ವಿ. ಅವ್ನು ಕೇಳ್ತಿದ್ದ ನಾನು ಭಗತ್ ಸಿಂಗ್ ಥರ ಮೀಸೆ ಹಾಕ್ಕೊಬೇಕು, ಟೋಪಿ ಹಾಕ್ಕೊಬೇಕು ಅಂತ. ಬಟ್ ಆ ಟೋಪಿ ಸಿಗಲಿಲ್ಲ. ಹಂಗಾಗಿ ಮನೇಲಿ ಇದು ಕನ್ನಡಕ ಎಲ್ಲ ಇತ್ತು, ಸೂಟೆಲ್ಲ ಇತ್ತಲ್ಲ, ಇದಕ್ಕೆ ಸೂಟ್ ಆಗುತ್ತೆ, ಅಂಬೇಡ್ಕರ್ ಅವ್ರಿಗೆ ಸೂಟ್ ಆಗುತ್ತೆ ಅಂದ್ಬಿಟ್ಟು ಅವ್ರದ್ದೇ ಡ್ರೆಸ್ ಹಾಕಿ ಶೂನ ದಮನ್ ಮನೇಲಿ ಬಿಟ್ಟು ಬಂದ್ಬಿಟ್ಟಿದ್ದ. ಇನ್ನು ಬಾಕಿ ಶೂಗಳು ಅವ್ನಿಗೆ ಆಗ್ತಾನೆ ಇಲ್ಲ, ಫುಲ್ ಟೈಟ್ ಆಗ್ತೈತೆ, ಕಾಲೆಲ್ಲ ಮಡ್ಚ್ಕೊಳ್ಳೋ ಥರ ಬೆರಳುಗಳೆಲ್ಲ. ಅಮ್ಮ ಆಗಲ್ಲ ಕಣಮ್ಮ ಅಂದ. ಸರಿ ಆಯ್ತು, ಈಗ ಸದ್ಯಕ್ಕೆ ಇದನ್ನ ಹಾಕೋ, ಅಪ್ಪ ಕರ್ಕೊಂಡೋಗಿ ಅವ್ರ ಮನೆ ಹತ್ರ ಹೋಗಿ ಹಾಕ್ಸ್ಕೊಂಡು ಹಂಗೆ ಸ್ಕೂಲ್ ಕಡೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಮಾಮೂಲಿ ಚಪ್ಪಲ್ ಹಾಕ್ಸಿ ಅವನ್ನ ಕಳಿಸ್ಕೊಟ್ಟೆ. ನಮ್ಮ ಮನೆಯವರು ಹಂಗೆ ದಮನ್ ಮನೆ ಹತ್ರ ಹೋಗಿ ಶೂ ಹಾಕ್ಸಿ ನಾನು ಸ್ಕೂಲ್ ಹತ್ರ ಬಿಟ್ಬಿಟ್ಟು ನಾನು ಹೋಗ್ತೀನಿ, ನೀನು ನಿಧಾನಕ್ಕೆ ಮಾಡ್ಕೋ, ಗಡಿಬಿಡಿ ಮಾಡ್ಕೊಬೇಡ, ಆ ಥರ ಮಾಡ್ಕೊಬೇಡ, ಟೆನ್ಷನ್ ಮಾಡ್ಕೊಬೇಡ, ನಿಧಾನಕ್ಕೆ ಮಾಡು, ಪರವಾಗಿಲ್ಲ, ಸಂಜೆನೇ ದೀಪ ಹಚ್ಚೋಣ, ಇನ್ನೂ ಅಡುಗೆ ಮಾಡಬೇಕು, ಊಟಕ್ಕೆಲ್ಲ ಹೇಳಿದ್ವಿ ಫ್ರೆಂಡ್ಸ್ಗೆ, ಅವ್ರಿಗೆಲ್ರಿಗೂ ಅಡುಗೆ ಮಾಡಬೇಕು. ಸೊ ಹಂಗಾಗಿ ನೋಡಿಕೊಂಡು ಮಾಡು ಅಂತ ಹೇಳ್ಬಿಟ್ಟು ಹೋದರು. ಇನ್ನು ಸೀರೆ ಉಡ್ಸೋಕ್ಕೆ ಹೆಲ್ಪ್ ಮಾಡೋಕ್ಕೆ ಹಿಡ್ಕೊಳಕ್ಕೆ ಒಬ್ಬರು ಬೇಕಲ್ಲ, ಹಂಗಾಗಿ ಇವರು ನಮ್ಮ ಓನರ್ ಆಂಟಿ ಮಗಳು. ಸೊ ಅವರು ಕೂಡ ಬಂದಿದ್ದರು. ಅವರು ಹಸ್ಬೆಂಡು ಅಂದ್ರೇನೋ ಹಬ್ಬ ಅಂತ ಬಂದಿರೋ, ರಜಾ ಇತ್ತು ಅಂತ. ಸೊ ಅವ್ರು ಬಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು ಇಟ್ಕೊಳ್ಲಿಕ್ಕೆಲ್ಲ. ಇನ್ನಿದೆಲ್ಲ ಫುಲ್ ರೆಡಿ ಆದಮೇಲೆ ನಾನು ವಿಡಿಯೋ ಮಾಡಿದ್ದೀನಿ ನೋಡಿ. ಇಷ್ಟು ಮಾಡೋದು ಅಂದ್ರೆ ಅಷ್ಟು ಈಸಿ ಅಲ್ಲ, ತುಂಬಾ ಕಷ್ಟ ಇದೆ. ಅದು ಇಷ್ಟು ಮಾಡೋಕ್ಕೂ ನನ್ನ ಹಸ್ಬೆಂಡ್ ಬಂದಮೇಲೆ ಇದೆಲ್ಲ ಮಾಡೋಕ್ಕಾಗಿದ್ದು. ಇಲ್ಲಿ ಕೆಳಗಡೆ ಒಂದು ಪರ್ಪಲ್ ಕಲರ್ ಮಾವಿನಕಾಯಿ ಬಾರ್ಡರ್ ಇರೋದು ಬಟ್ಟೆ ಹಾಸಿದ್ದೀನಿ ನೋಡಿ, ಅದಕ್ಕೆ ಸಣ್ಣ ಟೇಬಲ್ ಥರ ಅವರೇ ಮಾಡಿ ರೆಡಿ ಮಾಡಿರೋದು. ಏನೇನೋ ಐಡಿಯಾ ಮಾಡಿ ದೇವ್ರ ಮನೇಲೆ ಪೂಜೆ ಮಾಡೋಣ ಅಂದ್ಬಿಟ್ಟು ಮಾಡಿರೋದು. ನಾನು ಲಕ್ಷ್ಮೀ ದೇವ್ರನ್ನ ಕೂರಿಸಿ ಸೀರೆ ಎಲ್ಲ ಉಡಿಸಿದ್ದೆ ಅಷ್ಟೇ. ಇನ್ನು ತಟ್ಟೆಗೆಲ್ಲ ಜೋಡಿಸಿ ಅಲ್ಲಿ ಟೇಬಲ್ ಥರ ರೆಡಿ ಮಾಡಿರೋದೆಲ್ಲ ನಮ್ಮ ಅಪ್ಪಿನೇ. ಇಲ್ಲಿ ಫುಲ್ಲೆಲ್ಲ ಇದು ಮಾಡಿರೋದು. ಇಲ್ಲಿ ಫೋಟೋ ಎಲ್ಲ ಬಂದು ಅವರೇ ಎಲ್ಲ ಕಟ್ಟಿ ಕೊಟ್ಟರು. ನಾನು ಸೀರೆ ಎಲ್ಲ ಜೋಡಿಸಿ ಉಡಿಸಿದ್ದಷ್ಟೇ. ಆದರೂ ದೇವ್ರ ಮನೆ ಏನೂ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ನಾನು ನಿನ್ನೆ ದಿನ ಹೇಳಿದ್ನಲ್ಲ, ನಾನು ದೇವ್ರದ್ದು ದೀಪಕಲೆ ಕಂಬ ತರಕ್ಕೆ ಹೋಗಿದ್ದೆ ಅಂತ. ಮನೆಗೆ ಬರುವಾಗಲೇ ನಾನು ಮನೆಗೆ ಬರೋ ಅಷ್ಟೊತ್ತಿಗೆ 7 ಗಂಟೆ ಆಯಿತು. ಬಟ್ ಹಣ್ಣು ಹಂಪಲು ಏನೂ ತರೋಕ್ಕಾಗಲಿಲ್ಲ, ತರಕಾರಿ ಏನೂ ತರೋಕ್ಕಾಗಲಿಲ್ಲ. ಅದಕ್ಕೆ ನಮ್ಮ ಅಪ್ಪಿ ನೀನು ಆ ಮಳೆ ಬೇರೆ ಬರ್ತಾಯಿತ್ತಾ, ಹಂಗಾಗಿ ದೀಪಕಲೆ ಕಂಬ ತೂಕ ಇರುತ್ತೆ, ಅದೆಲ್ಲ ಹೊತ್ಕೊಂಬರ್ಬೇಡ, ನೀನು ಮಾರ್ಕೆಟ್ಗೆಲ್ಲ ಹೋಗಬೇಡ, ಬೇಗ ಬಂದುಬಿಡು ಅಂತ ಹೇಳ್ಬಿಟ್ಟು ಇಲ್ಲೇ KR ನಗರದಲ್ಲೇ ಮಾರ್ಕೆಟಲ್ಲೇ ಹೋಗಿ ಎಲ್ಲ ತಗೊಂಬಂದ್ವಿ. ಲೇಪನ್ನು ದಮನ್ನವ್ರ ಅಮ್ಮಂಗೆ ಹೇಳಿದ್ದೆ ಕರ್ಕೊಂಬಂದು ಇಡ್ಸ್ಕೊಂಡಿರ್ರಿ ಅಂತ. ಅವ್ರು ಕರ್ಕೊಂಬಂದು ಅವ್ರ ಮನೇಲಿ ಇಡ್ಸ್ಕೊಂಡಿದ್ರು. ಅವನ್ನ ಕರ್ಕೊಂಡೇ ಬರಲಿಲ್ಲ. ದೀಪಕಲೆ ಕಂಬ ಅವ್ರ ಮನೇಲಿ ಇಟ್ಬಿಟ್ಟು ಸೀದಾ ಮತ್ತೆ ಮಾರ್ಕೆಟ್ಗೆ ಹೋಗಿ ಎಲ್ಲ ತಗೊಂಡು ಬಂದ್ವಿ. ತುಂಬ ಅಂದರೆ ತುಂಬಾ ಗಡಿಬಿಡಿ ಆಯಿತು. ಇನ್ನೇನು ಮಾಡೋದು, ಸಂಜೆಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಬಿಟ್ವಲ್ವ, ಹಂಗಾಗಿ ನಾರ್ಮಲಾಗಿ ಚೆನ್ನಾಗೇ ಮಾಡ್ಕೊಬೋದು ಬಿಡು, ಟೈಮ್ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಜೋಡಿಸಿಟ್ಕೊಂಡ್ವಿ. ದೇವರಿಗೆ ತಳಿಗೆ ಅಂತ ಹೇಳ್ಬಿಟ್ಟು ಸಜ್ಜಿಗೆ ಮಾಡಿ ಇಟ್ಟು ಆಮೇಲೆ ನಾನು ಇದೆಲ್ಲ ಮಾಡಿದ್ದೆ. ಅದು ತುಪ್ಪ ಎಲ್ಲ ಡ್ರೈ ಆಗಿದೆ, ಸೊ ಅದಕ್ಕೆ ಹಂಗೆ ಕಾಣ್ತಿದ್ದೆ ಅಷ್ಟೇ. ಮಾಮೂಲಿ ಸಜ್ಜಿಗೆನ ತುಪ್ಪದಿಂದಲೇ ಅಲ್ವಾ, ತುಪ್ಪ ಹಾಲಿಂದ ಮಾಡೋದು. ಸೊ ಹಂಗಾಗಿ ಮಾಡಿದ್ದೆ. ಪೂಜೆ ಮಾಡೋಷ್ಟೊತ್ತಿಗೆ ಅದಷ್ಟು ಎಲ್ಲ ಡ್ರೈ ಆಗಿತ್ತಷ್ಟೇ. ಇನ್ನು ಲೇಪನ್ನ ಕರ್ಕೊಂಬರ್ಲಿಕ್ಕೂ ಕೂಡ ಅವನಿಗೂ ಕೂಡ ಟೈಮ್ ಆಗ್ತಿತ್ತು. ಈ ಕಡೆ ಕೆಲಸ ಮಾಡಬೇಕು ಅಂತ, ಆ ಕಡೆ ಲೇಪನ್ನು ಕರ್ಕೊಂಬರ್ಬೇಕು ಅಂತ. ಫಸ್ಟು ಲೇಪನ್ನ ಕರ್ಕೊಂಬಂದೆ, ಆಮೇಲೆ ನನ್ನ ಹಸ್ಬೆಂಡ್ ಎಲ್ಲ ಬಂದು ಇದೆಲ್ಲ ಮಾಡಿಕೊಟ್ಟಿದ್ದು. ಆ ಲೇಪನ್ನ ಕರ್ಕೊಂಬರೋ ಟೈಮಲ್ಲಿ ಇನ್ನೂ ಏನು ಮಾಡೇ ಇರಲಿಲ್ಲ. ನಾನು ಅರ್ಧ ಜೋಡಿಸಿದ್ದೆ ಅಷ್ಟೇ. ದೇವ್ರ ಮನೆದೆಲ್ಲ ಕ್ಲೀನ್ ಮಾಡಿ, ದೇವ್ರ ಪಾತ್ರೆ ಎಲ್ಲ ತೊಳೆದು ಅದೆಲ್ಲ ಅಷ್ಟು ಜೋಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ನನಗೆ ಏನೇನು ಜೋಡಿಸ್ಬೇಕು ಅನ್ನೋ ಥರ ಇರುತ್ತೋ ಅಲ್ಲಿ ಕ್ಷಣಕ್ಕೆ ಅದೆಲ್ಲ ಜೋಡಿಸ್ಕೊಳ್ತಾ ಇಟ್ಟಿದ್ದೆ. ಬಟ್ ಇಲ್ಲಿ ಟೇಬಲೆಲ್ಲ ಹಾಕಿ ನನ್ನ ಹಸ್ಬೆಂಡೇ ಜೋಡಿಸ್ಕೊಟ್ಟಿದ್ದು.
ಈಗ ಲೇಪನ್ನು ಕರ್ಕೊಂಬರೋಕ್ಕೆ ಬೇರೆ ಹೋಗ್ಬೇಕಲ್ಲಪ್ಪ ಅಂತ ಅಂದ್ಕೊಂಡು ಯಾರಿಗಾದ್ರೂ ಹೇಳೋಣ ಅಂದ್ಕೊಂಡೆ, ಬಟ್ ಯಾರೂ ಫ್ರೀ ಇರಲಿಲ್ಲ. ನಮ್ಮ ಅಪ್ಪಿಗೂ ಹೇಳೋಣ ಅಂದ್ಕೊಂಡ್ರೆ ಅವರು ಇನ್ನೂ ಬರೋದು ಲೇಟ್ ಆಗುತ್ತೆ, ನೀನೇ ಒಂದು ಹೆಜ್ಜೆ ಹೋಗಿ ಕರ್ಕೊಂಬಂದ್ಬಿಡು, ಏನೂ ಮಾಡಬೇಡ, ನೀನು ಟೆನ್ಷನ್ ಮಾಡ್ಕೊಬೇಡ, ನೀನು ಹೋಗು ಆರಾಮಾಗಿ ಹೋಗಿ ಮಗ ಕರ್ಕೊಂಬಂದು ನಿನ್ನ ಪಾಡಿಗೆ ನೀನು ಎಷ್ಟು ಆಗ್ತದೋ ಅಷ್ಟು ಕೆಲಸ ಮಾಡ್ಕೊ, ಇನ್ನು ಬಾಕಿದು ಇಬ್ಬರು ಸೇರಿ ಮಾಡ್ಕೊಳ್ಳೋಣ ಬಂದು, ನಾನು ಬಂದು ಮಾಡಿಕೊಡ್ತೀನಿ, ನೀನು ಹೋಗು ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಇನ್ನು ಮಗುಗೂ ಟೈಮ್ ಆಗಿಬಿಡುತ್ತಲ್ವ ಅಂದ್ಬಿಟ್ಟು ಅವನಿಗೂ ಕರ್ಕೊಂಬರ್ಲಿಕ್ಕೆ ಅಂತ ನಾನು ಹೊರಟೆ. ಈ ಸಲ ಸಂತಾನಲಕ್ಷ್ಮಿ ದೇವಿನ ಕೂರಿಸ್ಬೇಕು ಅಂತ ಆಸೆ ಇದ್ದಿತ್ತು. ನಾನು ಸುಮಾರು ವರ್ಷ ಕೂರಿಸಿದ್ದೀನಿ, ಈ ಸಲನೂ ಕೂರ್ಸೋಣ ಅಂತ ಮಾತಾಡ್ಕೊಂಡ್ವಿ. ಫಸ್ಟು ಮಾಮೂಲಿ ಲಕ್ಷ್ಮೀ ದೇವ್ರನ್ನೆಲ್ಲ ಕೂರಿಸಿದ್ವಿ. ಅದಾದಮೇಲೆ ಮಗು ಕೂರಿಸ್ಬೇಕು. ಮಗು ಕೂರ್ಸೋಕ್ಕೆ ಅದು ನಂಗೆ ಅಷ್ಟು ಐಡಿಯಾ ಗೊತ್ತಾಗ್ತಿರ್ಲಿಲ್ಲ. ನಮ್ಮ ಹಸ್ಬೆಂಡ್ ಬರಲಿ ಆಮೇಲೆ ಕೂರ್ಸೋಣ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪಿಗೆ ಆಮೇಲೆ ಹೇಳಿದೆ, ಅಪ್ಪಿ ಕೂರ್ಸಪ್ಪಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ಅವರು ಏನೋ ಐಡಿಯಾ ಎಲ್ಲ ಮಾಡೋಣ ಅಂದ್ಬಿಟ್ಟು ಅವರು ನೋಡ್ತಾಯಿದ್ರು ಹೆಂಗೆ ಕೂರ್ಸೋದು, ಎಲ್ಲಿ ಇಡೋದು ಅಂತ. ಇನ್ನು ದೀಪಕಲೆ ಕಂಬ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಮೈಸೂರಲ್ಲಿ ನಾನು ಅಷ್ಟು ಅಂಗಡಿ, ಅದೊಂದು ಏರಿಯಾನೇ ಇದೆ, ಹಿತ್ತಾಳೆ ಮತ್ತು ಕಂಚು ಅದೇನೆಲ್ಲ ಸಿಗುತ್ತಲ್ಲ ತಾಮ್ರ ಅದೆಲ್ಲ, ಅದಕ್ಕೆ ಅಂತ ಒಂದು ಏರಿಯಾನೇ ಇದೆ, ಅಲ್ಲಿ ಕರ್ಕೊಂಡೋಗ್ಬಿಟ್ರು. ಸೊ ಅಲ್ಲಿ ನೋಡಿಕೊಂಡೆ ತೊಗೊಂಬಂದಿದ್ದು. ಅಲ್ಲಿ ಅಷ್ಟು ಅಂಗಡಿ ಸುತ್ತಿದ್ರೂ ನನಗೆ ಈ ಥರ ಡಿಸೈನು ಎಲ್ಲೂ ಸಿಗಲಿಲ್ಲ. ನನಗೆ ಸಿಗುತ್ತೆ ಅಂತಲೂ ನನ್ನ ತಲೆಯಲ್ಲಿ ಇಟ್ಕೊಂಡು ಹೋಗಿರಲಿಲ್ಲ. ನನಗೊಂದು ಸ್ವಲ್ಪ ಚೆನ್ನಾಗಿ ಬಾಳಿಕೆ ಬರಬೇಕು, ತೂಕವಾಗಿ ಚೆನ್ನಾಗಿರಬೇಕು, ಕ್ವಾಲಿಟಿ ಆಗಿರಬೇಕು ಅಂತ ಅಂದ್ಕೊಂಡು ಹೋಗಿದ್ದು. ಬಟ್ ಡಿಸೈನ್ ಸಿಕ್ಕಿರೂ ಇಷ್ಟನೇ ನನಗೆ, ಬಟ್ ಅದರಲ್ಲೆಲ್ಲ ಡಿಸೈನ್ ಸಿಗಲ್ಲ ಬಿಡಿ ಅಂತ ಅಂದ್ಕೊಂಡೆ ಹೋದೆ. ಹಂಗೇನ ಸಿಕ್ಕಿದ್ರೆ ಸ್ವಲ್ಪ ಸಿಗ್ಬೋದು, ಅಷ್ಟು ಇಷ್ಟು. ಏಕೆಂದರೆ ಹಳೆ ಕಾಲದಲ್ಲೆಲ್ಲ ಇತ್ತಲ್ಲ ದೀಪಕಲೆ ಕಂಬ, ಅದೇ ಥರನೇ ಇತ್ತು. ನಾನು ಅದಕ್ಕೆ ಮೈಂಡು ಸೆಟ್ ಮಾಡ್ಕೊಂಬಿಟ್ಟಿದ್ದೆ, ಸಿಕ್ಕಿದ್ರೆ ಸಿಗಲಿಲ್ಲ ಅಂದರೆ ಇದನ್ನೇ ನೋಡಿ ತಗೊಳ್ಳೋಣ, ಸ್ವಲ್ಪ ಬಂದೋಬಸ್ತಾಗಿರೋದು ನೋಡಿ ತಗೊಳ್ಳೋಣ ಕಣಪ್ಪ, ಆಮೇಲೆ ಮತ್ತೆ ತಗೊಳಕ್ಕಾಗಲ್ಲ, ನಮ್ಮಮ್ಮ ಕೊಡಿಸ್ತೈತೆ, ನಮ್ಮ ಅಮ್ಮನ ಹೆಸ್ರು ಇರ್ತೈತೆ ಅಂತ ಹೇಳ್ಬಿಟ್ಟು ನೋಡಿದೆ. ಬಟ್ ಇಷ್ಟು ಚೆನ್ನಾಗಿರೋದು ಸಿಗುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ. ಆ ದೇವರ ಆಶೀರ್ವಾದ ಏನು ಜಾಸ್ತಿ ಇತ್ತು ಏನೋ ಗೊತ್ತಿಲ್ಲ, ಇದನ್ನೇ ಸಿಗಬೇಕು ಅಂತ. ಅದು ಅರಮನೆ ಪಿಲ್ಲರ್ ಇದೆಯಲ್ಲ ಆ ಡಿಸೈನಲ್ಲಿ ಮಾಡಿರೋದು, ಸೇಮ್ ಒಂದು ಅರಮನೆಯಲ್ಲಿ ಪಿಲ್ಲರ್ ಮಾಡಿ ಕೆಳಗಡೆ, ಆ ಪಿಲ್ಲರ್ ಕೆಳಗಡೆ ಒಂದು ಫ್ಲವರ್ ಥರ ಎಲ್ಲ ಬಂದಿದೆ ನೋಡಿ, ಅವರೆಲ್ಲ ಕೆತ್ತಿರ್ತಾರಲ್ಲ ಕಂಬಗಳು, ಅದೇ ಥರನೇ ಇದೆ ಡಿಸೈನು. ಬಟ್ ಸ್ವಲ್ಪ ಕಾಸ್ಟ್ಲಿ ಆಯಿತು ತೊಗೊಳೋಣ ಅಂತ ಹೇಳ್ಬಿಟ್ಟೆ, ಇಷ್ಟಪಟ್ಟು ತೊಗೊಂಡೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ ಅಂತ ಹೇಳ್ಬಿಟ್ಟು. ಇನ್ನು ಮಗುನ ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಮ್ಮ ಸಂತಾನಲಕ್ಷ್ಮಿ ದೇವ್ರಿಗೆ ಪೂಜೆಗೆ ಇಡೋಕ್ಕೆ ಪಾಪುನ ಗುಂಡನ್ನ ಸ್ನಾನ ಮಾಡಿಸ್ತಾಯಿದ್ದೆ. ಸ್ನಾನ ಮಾಡಿಸಿ ಬಟ್ಟೆಲಿ ಸುತ್ತಬಿಟ್ಟು ನೀರೆಲ್ಲ ಸೋರ್ಕೊಂಡ್ಲಿ ಅಂತ ಬಿಟ್ಬಿಟ್ಟು ಬಂದುಬಿಟ್ಟೆ. ಲೇಪನ್ನು ಕರ್ಕೊಂಡೋಗೋಣ ಅಂತಲೇ ಬಂದೆ ಸ್ಕೂಲ್ ಹತ್ರ. ಲೇಪನ್ ಕೂಡ ಅವನು ರೆಡಿ ಇದ್ದ, ಮಕ್ಕಳೆಲ್ಲ ಕರ್ಕೊಂಡು ಹೋಗ್ತಿದ್ರು, ಮಕ್ಕಳನ್ನೆಲ್ಲ ಪೇರೆಂಟ್ಸ್ಗಳು. ಮತ್ತು ಅಲ್ಲಿ ಸೆಲ್ಫಿ ಮತ್ತು ಫೋಟೋಸ್ ಎಲ್ಲ ತಗೊಳ್ಲಿಕ್ಕೆ ಅಂತಲೇ ಅಲ್ಲೆಲ್ಲ ಒಂದು ಸ್ಕ್ರೀನ್ ರೆಡಿ ಮಾಡಿಟ್ಟಿದ್ರು. ಸೊ ನಾನು ಕೂಡ ಅಲ್ಲಿ ಲೇಪನ್ ಜೊತೆ ನಾನು ತಕ್ಕೊಳ್ಳೋಣ ಅನ್ನೋ ಇಷ್ಟ, ಆದರೆ ನಾನು ನೈಟಿ ಹಾಕ್ಕೊಂಬಿಟ್ಟಿದ್ದೆ, ಇನ್ನೇನು ಮಾಡೋದು ಅಂದ್ಬಿಟ್ಟು. ನಾವು ಮಾಡೋ ಕೆಲಸ ಬಿಟ್ಟು ನಮ್ಮ ಕೆಲ್ಸಗಳು ನಮಗೆ ಇರುತ್ತೆ, ಈಗ ಡ್ರೆಸ್ ಹಾಕೊಂಡು ಕೂತ್ಕೊಳ್ಳೋಕೆ ಟೈಮ್ ಇಲ್ಲ ಅಂದ್ಬಿಟ್ಟು ಈಗ ಫಸ್ಟ್ ಕೆಲಸ ಆಗಬೇಕು ಅಂತ ಹೇಳ್ಬಿಟ್ಟು, ಸೊ ನಮ್ಮವೇ ಯೂನಿಫಾರ್ಮ್ ಇರ್ತಾವಲ್ಲ ಮನೆಯಲ್ಲಿ, ಆ ಥರ ಯೂನಿಫಾರ್ಮ್ ಇಟ್ಕೊಂಡು ಕೆಲಸ ಮಾಡೋದಾಯಿತು, ಅಥವಾ ಹಂಗೆ ಸ್ಕೂಲ್ ಕಡೆಗೆ ಹೋಗಿದ್ದು ಆಯಿತು, ಟೈಮ್ ಆಗೋಗುತ್ತೆ ಅಂದ್ಬಿಟ್ಟು. ಅದಕ್ಕೆ ಲೇಪನ್ ಫೋಟೋಸ್ ಮಾತ್ರ ತಕ್ಕೊಂಡು ಸೆಲೆಬ್ರೇಷನ್ ಎಲ್ಲ ಚೆನ್ನಾಗಿ ಮಾಡಿದರು. ಅವ್ರ ಸ್ಕೂಲಲ್ಲೂ ಚೆನ್ನಾಗಿತ್ತು. ಅಂಬೇಡ್ಕರ್ ಹೆಂಗೆ ಕೈ ತೋರಿಸ್ತಾರೆ ಅಂದರೆ ಚಿಕ್ಕ ಹುಡುಗನಲ್ಲಿ ಹಿಂಗೆ ಹೇಳೋನು, ಹೆಂಗಪ್ಪ ಕೈ ತೋರಿಸ್ತಾರೆ ಅಂತ. ಬಟ್ ಬಲಗೈಲಿ ತೋರಿಸ್ಬೇಕಿತ್ತು, ನನಗೆ ಗೊತ್ತಾಗಲಿಲ್ಲ, ಎಡಗೈಲಿ ತೋರಿಸು ಅಂತ ಹೇಳ್ಬಿಟ್ಟಿದ್ದೀನಿ. ಕೈ ಹಿಂಗೆ ತೋರಿಸು ಅಂದ ತಕ್ಷಣ ಅವ್ನು ಆ ಕೈ ಎತ್ತಿದ್ದಾನೆ, ನಾನು ಹಂಗೆ ಸುಮ್ಮನೆ ಫೋಟೋ ಕ್ಲಿಕ್ಸ್ಕೊಂಡು ವಿಡಿಯೋ ಮಾಡಿದ್ದೀನಿ. ಇನ್ನೊಂಥರ ಏನೋ ಒಂಥರ ಹ್ಯಾಂಡ್ಸಮ್ಮಾಗಿ ಚೆನ್ನಾಗಿ ಕಾಣ್ತಿತ್ತು ನನ್ನ ಮಗು. ಬ್ಲ್ಯಾಕ್ ಶೂ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಅದು ಶೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಅದು ನೋಡಿದ್ರೆ ಆಗೋದೇ ಇಲ್ಲ, ಫುಲ್ ಟೈಟಾಗಿ ಆಗ್ಬಿಟ್ಟೈತೆ. ಶೂಸು ಅದೇ ನಮ್ಮ ಥರ ಮಾಡ್ರನ್ ಶೂಸ್ ಥರ ಆಗೋಯಿತು. ಬ್ಲ್ಯಾಕ್ ಶೂನೋ ಅಥವಾ ಬ್ರೌನ್ ಶೂನೋ ಇದ್ದಿದ್ದು ಚೆನ್ನಾಗಿರ್ತಿತ್ತು. ಇಲ್ಲಿ ನೋಡಿ ಇನ್ನೂ ಮಕ್ಳುಗಳು ಬೇರೆ ಥರ ಫ್ಯಾನ್ಸಿ ಡ್ರೆಸ್ ಎಲ್ಲ ಹಾಕ್ಕೊಂಬಂದಿದ್ದಾರೆ, ಚೆನ್ನಾಗಿ ಕಾಣ್ತಿದ್ರು. ಇನ್ನು ನನ್ನ ಮಗಿಗೆ ಮೀಸೆ ಹಾಕ್ಕೊಂಡು ಭಗತ್ ಸಿಂಗ್ ಥರ ಹೋಗ್ಬೇಕಿತ್ತಂತೆ. ಅಪ್ಪ ಮೀಸೆ ಹಾಕಪ್ಪ ಅಂತ ಕೂತ್ಕೊಂಡಿದ್ದೆ. ನಾನು ಬೇಡ ಚಿನ್ನಿ, ಚೆನ್ನಾಗಿ ಕಾಣಲ್ಲ, ಹೋಗು, ನಾಳೆ ಹಾಕ್ತೀವಿ ಹೋಗು ಅಂತ ಹೇಳಿದರು. ನಾಳೆನೇ ಕೃಷ್ಣ ಜನ್ಮಾಷ್ಟಮಿ ಇದ್ದಿದ್ದರಿಂದ ವಿಠಲ ಸಾಂಗಿಗೆ ಇಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್ ಕೂಡ ಇತ್ತು ಸ್ಕೂಲಲ್ಲಿ. ಕೃಷ್ಣ ಜನ್ಮಾಷ್ಟಮಿ ಕೂಡ ಮಾಡ್ತಿದ್ರು. ಇವನಿಗೆ ಅಲ್ಲಿ ಸುಮಾರು ದಿವಸದ ಡ್ಯಾನ್ಸ್ ಹೇಳ್ಕೊಡ್ತಾಯಿದ್ರು ಸ್ಕೂಲಲ್ಲಿ. ಅದರಲ್ಲಿ ಭಕ್ತ ಕುಂಬಾರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಕ್ಕೊಂಡಿದ್ದಾರಲ್ಲ, ಆ ಥರ ಕಾಸ್ಟ್ಯೂಮ್ ಹಾಕಿ ಆ ಥರ ಎಲ್ಲ ಆ ಸ್ಟೈಲಲ್ಲಿ ಕಳಿಸಿ ಅಂತ ಫೋಟೋಸ್ ಎಲ್ಲ ಕಳಿಸಿದ್ರು ಅವರು. ಹಂಗಾಗಿ ಯಾವಾಗ ಹೆಂಗಿದ್ರು ಮೀಸೆ ಹಾಕ್ಬೇಕಲ್ಲ, ಹಾಕ್ತೀವಿ ಸುಮ್ಮನಿರು ಅಂತ ಹೇಳ್ಬಿಟ್ಟು ಸುಮ್ಮನಿರ್ಸಿದ್ವಿ. ಇಲ್ಲೊಂದು ಹುಡುಗಂಗೆ
ಮೀಸೆ ನೋಡಿ ಎಷ್ಟು ಚೆನ್ನಾಗಿ ಅಂಟಿಸಿದ್ದಾರೆ. ನಿಂತ್ಕೊಳ್ಳೋ ಮೀಸೆ ನೋಡ್ತೀನಿ ಅಂದರೂ ನಿಂತ್ಕೊಂತಿರ್ಲಿಲ್ಲ. ಮುಖನ ಹತ್ತತ್ತು ತಿರುಗಿಸೋನು ಎಷ್ಟು ನೀಟಾಗಿ ಅಂಟಿಸಿದ್ರು ಅಂತ ಮೀಸೆನ. ಅದು ಏನೋ ಪುಕ್ಕ ಪುಕ್ಕ ಥರ ಇತ್ತು, ಚೆನ್ನಾಗಿತ್ತು. ಆ ಥರ ಮೀಸೆನೆಲ್ಲ ಅಂಟಿಸಿದ್ರು. ಇನ್ನು ನಾನು ಲೇಪನ್ ಕೂಡ ಮನೆ ಕಡೆ ಹೊರಟು ಬಂದು ನಾನು ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನೇನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ, ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಅಡುಗೆ ಆಲ್ರೆಡಿ ಮುಗ್ದೇ ಹೋಗೈತೆ. ಹೇಳ್ಬೇಕು ಅಂದರೆ ಅಡುಗೆ ಮಾಡೋವಾಗ ಯಾವುದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನನ್ನ ಹಸ್ಬೆಂಡ್ ಎಲ್ಲದೂ ರೆಡಿ ಮಾಡಿಕೊಟ್ರು. ನಾನೆಲ್ಲ ಅಡುಗೆ ಎಲ್ಲ ಮಾಡಿದೆ. ಏನೇನು ಮಾಡಿದೆ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ, ಏನೇನು ಅಡುಗೆ ಮಾಡಿದ್ದೀನಿ ಅಂತ. ಒಂಥರ ಹಬ್ಬ ಅಂದ್ರೇ ಖುಷಿ, ಸಡಗರ. ನಾವೇನೇ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ರೂ ಒಂಥರ ನಮಗೇನೋ ಒಂಥರ ಖುಷಿನೇ. ಅದು ಕಷ್ಟನೇ ಆಗಿರಲಿ, ಏನೇನು ಆಗಿರಲಿ, ನಾವು ಹೆಂಗನ ಮಾಡಿರಲಿ ನಮಗದೇನೋ ಒಂದು ಖುಷಿ, ಒಂಥರ ನೆಮ್ಮದಿ. ಅದು ನಮಗೆ ಹಬ್ಬ ಅಂತ ಅಂದರೆ ಎಲ್ಲರೂ ಅಂದರು, ನೀವು ಅಲ್ಲಿದ್ದೀರಾ, ಅಂದರೆ ಊರಿಂದ ಊರಿಗಿದ್ದೀರಾ, ನೀವು ಊರು ಬಿಟ್ಟು ಊರು ಅನ್ನೋ ಥರ ದೂರ ಇದ್ದೀರಾ, ಮಾಡದೇ ಇದ್ರೂ ನಡೆಯುತ್ತೆ, ಸುಮ್ಮನೆ ದೀಪ ಹಚ್ಚು ಸಾಕು ಅಂತ ಅವಾಗೆಲ್ಲ ಹೊಸೊಸ್ತ್ರಲ್ಲಿ ಹೇಳಿದಾಗ, ಮದುವೆ ಆದ ಹೊಸರಲ್ಲಿ ಸರಿ ಅಂದ್ಬಿಟ್ಟು ಒಂದು 2 ವರ್ಷ ಮಾಡಿರಲಿಲ್ಲ. ಊರುಗಳಿಗೆ ಓಡಾಡ್ಕೊಂಡಿದ್ವಿ. ಆಮೇಲೆ ನಮ್ಮ ಅಪ್ಪಿನೇ ಮಾಡೋಣ ಸುಮ್ಮನಿರು, ನಾವೂನುವೆ ಚೆನ್ನಾಗಿರ್ತದೆ ಅಂತ ಹೇಳ್ಬಿಟ್ಟು, ಸುಮ್ಮನಿರಮ್ಮ ಮಾಡೋಣ. ನಾನೇ ಬೇಡ ಅಂದರೂ ಊರೇ ಬಿಡ್ತಿರಲ್ಲ, ಮಾಡೋಣ ಬಿಡಮ್ಮ ಅಂತ ಹೇಳ್ಬಿಟ್ಟು, ಇನ್ನು ಅದಕ್ಕೆ ಇನ್ನೆಲ್ಲ ವರ್ಷವೂ ಮಾಡೋಣ, ಆದರೆ ಬಿಡೋಂಗಿಲ್ಲ ಅಂತ ಗೊತ್ತಲ್ವ. ಸೊ ಹಂಗಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಏನೋ ಒಂದು ಖುಷಿ ಹಬ್ಬ ಮಾಡೋಕ್ಕೆ. ನನಗಿಂತ ನನ್ನ ಗಂಡಂಗಂತೂ ತುಂಬ ಇಷ್ಟ ಹಬ್ಬಗಳು ಮಾಡಬೇಕು, ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸರಿ ಆಯಿತು ಅಂದ್ಬಿಟ್ಟು ಇನ್ನು ನಾನು ಆಯಿತು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿರೋದು. ಇದು ಗುಂಡಂಗೆ ರೆಡಿ ಮಾಡಿ ಪಾಪುನ ದೇವ್ರ ಪಕ್ಕ ಇಡೋಣ ಅಂದ್ಬಿಟ್ಟು ಹೆಂಗಿಡೋದು ಅಂತ ನೋಡ್ತಾಯಿದ್ವಿ. ಆಮೇಲೆ ನಾನು ಇಟ್ಕೊಡ್ತೀನಿ ಇರು ಅಂತ ಹೇಳ್ಬಿಟ್ಟು ಒಂದು ಬಾಕ್ಸ್ಗೆ ಇಟ್ಬಿಟ್ಟು, ಆ ಬಾಕ್ಸಲ್ಲಿ ಒಂದು ಏನು ಗುಂಡು ಕಲ್ಲು ಬರುತ್ತಲ್ಲ, ಆ ಗುಂಡು ಕಲ್ಲು ಇಟ್ಬಿಟ್ಟು ಬಿದ್ದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಗುಂಡನ್ನು ಕೂರಿಸಿದ್ವಿ. ಇನ್ನು ಲೇಪನ್ನು ಈಗ ನೋಡು, ಇವತ್ತು ನೆಹರೂದು ಡ್ರೆಸ್ ಹಾಕ್ಸೋಣ ಅಂದ್ಕೊಂಡು ನೋಡಿದ್ವಿ, ಕಚ್ಚೆ ಮೋಟ ಆಗ್ತಿತ್ತು, ಅದಕ್ಕೆ ಅಂಬೇಡ್ಕರ್ ಡ್ರೆಸ್ ಹಾಕಿ ಕಳಿಸಿದ್ವಿ. ಈ ಪೇಟನ ಇಕ್ಕೊಂಡು ಸುಮ್ಮನೆ ವಿಡಿಯೋ ಮಾಡಿಸ್ಕೊತಾ ಇದ್ದಾನೆ. ಆ ಪೇಟನ ನಮಗೆ ಒಂದು ಸರಿ ಯಾರೋ ಟ್ರೈನಲ್ಲಿ ಅದ್ರವರೇ ಗಾಂಧಿ ತಾತ ವಂಶದವ್ರು ಅನ್ಸುತ್ತೆ, ಅವರು ಯಾರೋ ಆ ಥರನೇ ಬಟ್ಟೆ ಹಾಕ್ಕೊತಾರಲ್ಲ, ಅವ್ರ ಹೆಸರು ನಂಗೆ ಗೊತ್ತಿಲ್ಲ. ಸೊ ಅವರು ನಮಗೆ ಗಿಫ್ಟಾಗಿ ಕೊಟ್ಟಿದ್ದರು. ಹಂಗೆ ಟ್ರೈನಲ್ಲಿ ಹೋಗ್ತಾ ಕೂತ್ಕೊಂಡಿದ್ದಾಗ ಹಂಗೆ ಪರಿಚಯ ಆಗಿ ಆವಾಗ ನಮ್ಗೆ ಪೇಟ ಕೊಟ್ಟರು. ಅದು ನಾವು ಇನ್ನೂ ಮಡಿಕೊಂಡಿದ್ದೀವಿ. ಅವಾಗ ಇನ್ನೂ ನಾವು ಮದುವೆ ಆದ ಹೊಸ್ತ್ರಲ್ಲ ಅವಾಗ ಕೊಟ್ಟಿದ್ದು. ನಾನು ಅದು ನನಗೆ ಸೇವ್ ಮಾಡಿ ಇಟ್ಟಿದ್ದೀನಿ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇನ್ನು ಸಂಜೆ ಕೂಡ ಆಯಿತು, ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಎಲ್ಲ ಆಗೋಯ್ತು. ಮತ್ತು ಸ್ನಾನ ಮಾಡಿಕೊಂಡು ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಒಂಚೂರು ಬೇಗ ಕರೆದು ಅರ್ಶಿನ ಕುಂಕುಮ ಕೊಡೋಣ, ತೀರಾ ಕತ್ಲು ಮಾಡ್ಕೊಂಡು ಕೊಡೋದು ಬೇಡ, ಮಳೆ ಗಿಳೆ ಬಂದುಬಿಟ್ರೆ ಕಷ್ಟ, ಆಮೇಲೆ ಯಾರೂ ಬರೋಲ್ಲ ಅಂತ ಹೇಳ್ಬಿಟ್ಟು ಒಂದು ಸಂಜೆ ಅಷ್ಟೊತ್ತಿಗೆ ಒಂದು 6 ಗಂಟೆ, 5:30, 6 ಗಂಟೆಯಿಂದ ಕರೆದ್ರೆ ಒಂದು 7:30 ಅಷ್ಟೊತ್ತಿಗೆ ಎಲ್ರಿಗೂ ಕೊಟ್ಟಿದ್ದಾಗ್ಬಿಡುತ್ತೆ. ಬೇಗ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಅಂದ್ಕೊಂಡ್ವಿ. ನಮಗೆ ಹೆಂಗೆ ಅಂದರೆ ಒಂದೊಂದು ಸರಿ ನಮ್ಮ ಮನೆ ಸುತ್ತಮುತ್ತಲೂ ಯಾರೂ ಬರೋದೇ ಇಲ್ಲ. ನಾನು ಅಟ್ಲೀಸ್ಟ್ ಒಂದು 9 ಜನನಾದರೂ ಬರಲಪ್ಪ ಅಂದ್ಕೊಂಡ್ರೆ 5 ಜನ ಬರೋದು ಹೆಚ್ಚು ಅನ್ನೋ ಥರ ಆಗಿಬಿಡುತ್ತೆ. ಒಂದೊಂದು ಸರಿ ಅಷ್ಟು ಇದಾಗೋಗುತ್ತೆ. ಬಟ್ ಈ ಸರಿ ಮಾತ್ರ ಫೋನಲ್ಲೆಲ್ಲ ಹೇಳ್ಕೊಂಬಿಟ್ಟಿದ್ದೆ, ಬರಬೇಕು ಅಂತ ಅಂದ್ಬಿಟ್ಟು ಎಲ್ಲಕ್ಕೆ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಂಡಿದ್ದೆ. ನನ್ನ ಫ್ರೆಂಡ್ಸೇ ಒಂದು 5-6 ಜನ ಇದ್ದರು. ಇನ್ನು ಸುತ್ತಮುತ್ತಲವ್ರನ್ನೆಲ್ಲ ಕರಿತೀನಿ ಅಂದರೆ 9 ಜನದ ಮೇಲೇ ಸಿಗ್ತಾರೆ, ಪರವಾಗಿಲ್ಲ ಜಾಸ್ತಿ ಜನನೇ ಬರಲಿ ಅಂದ್ಬಿಟ್ಟು ಹಂಗೆ ಅಂದ್ಕೊಂಡ. ಅಲ್ಲಿ ನೋಡಿದ್ರೆ ನಾನು ಪೂಜೆ ಎಲ್ಲ ಈಗ ಈ ಟೈಮ್ ಪೂಜೆ ಎಲ್ಲ ಮಾಡಿ ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಿದ್ರು. ಸರಿ ಆಯಿತು ಮಾಡಿ ಅಂದ್ಬಿಟ್ಟು ಫೋನ್ ಹಾಕಿದ್ರೆ ನಾನು ಬರೋಲ್ಲ, ನಾನು ಬರೋಂಗಿಲ್ಲ. ಇನ್ನೊಬ್ಬರು ನಾಳೆ ಬರ್ತೀನಿ, ಇವತ್ತು ಬರಲೇಬೇಕಾ, ನಾಳೆ ಬಂದು ತೊಗೊತೀನಿ ಬಿಡಿ, ಬೆಳಗ್ಗೆಗೆ ಬರ್ತೀನಿ ಬಿಡಿ ಅಂತಾರೆ. ನಾನು ಏನಪ್ಪ ಮಾಡೋದು, ಅಡುಗೆನೂ ಮಾಡಿದ್ದೀನಿ, ಎಲ್ರಿಗೂ ಹಂಗೆ ಊಟಕ್ಕೆ ಬಡಿಸಿನೇ ಕಳ್ಸೋಣ ಅಂತ ಅಂದ್ಬಿಟ್ಟು ಬರೋಕ್ಕೆ ರೆಡಿ ಇಲ್ವಲ್ಲ ಇವರೆಲ್ಲ, ಏನಪ್ಪ ಇದು ಅಂದ್ಬಿಟ್ಟು. ನಿಜ ಬಿಡು, ಬೆಳಗ್ಗೆಯಿಂದ ಅಷ್ಟೆಲ್ಲ ಮಾಡಿದ್ಕೂ ನನಗೆ ಅಷ್ಟೊಂದು ಹುಮ್ಮಸ್ಸಿಂದ ಮಾಡಿದ್ಕೂ ಒಂದು ನಿಮಿಷಕ್ಕೆ ಸಪ್ಕಾಗೋದೆ ನಾನು. ಒಂಥರ ಎಲ್ಲನೂ ಬೇಜಾರೇ ಆಗೋಯ್ತು ನನಗೆ. ಇಷ್ಟೊಂದು ಮಾಡಿದ್ದೀನಿ ದೇವ್ರೆ, ಯಾಕಪ್ಪ ದೇವ್ರೆ ಹಿಂಗಾಗೋಯ್ತು, ಯಾರೂ ಬರೋಕ್ಕಾಗಲ್ಲ ಅಂತವ್ರಲ್ಲಪ್ಪ ದೇವ್ರೆ ಅಂತ ಹೇಳ್ಬಿಟ್ಟು ಆಗಿದ್ದಾಗಲಿ ಅಂದ್ಬಿಟ್ಟು ಫೋನ್ಗಳೆಲ್ಲ ಇನ್ನೂ ಮತ್ತೆ ಬರೋಲ್ಲ ಅಂದವ್ರನ್ನ ಬಿಟ್ಟು ಇನ್ನೂ ಫೋನ್ ಎಲ್ಲ ಮಾಡಿದೆ ಫ್ರೆಂಡ್ಸ್ಗಳಿಗೆಲ್ಲ. ಇನ್ನು ನನ್ನ ಫ್ರೆಂಡ್ ಅಶ್ವಿನಿ ಅವ್ರ ಮನೆಗೂ ಅವ್ರಿಗೂ ಕೂಡ ಇಲ್ಲೇ ಊಟಕ್ಕೆ ಹೇಳೋಣ, ಅವರು ಇಲ್ಲಿಗೆ ಬರಲಿ ಅಂತ ಅಂದ್ಬಿಟ್ಟು ಅವ್ರನ್ನೂ ಕರೆದಿದ್ದಕ್ಕೆ ಅವರು ಬಂದರು ಅಶ್ವಿನಿ. ಬಟ್ ಅವರೇನೋ ಕೆಲಸ ಇದೆ ನನ್ನ ರಿಲೇಟಿವ್ ಮನೆಯಲ್ಲಿ, ಅವ್ರಿಗೆ ಯಾರೋ ತುಂಬ ಹತ್ರದವ್ರ ಮನೆಯಲ್ಲಿ ಶನ್ಮಾತ್ಮನ ಕತೆ ಇದೆ, ಸೊ ಬರೋಕ್ಕಾಗಲ್ಲ. ಅವ್ರು ನಮ್ಮ ಮನೆಗೆ ಬಂದು ಮಾಡಿಕೊಟ್ಟಿದ್ದಾರೆ, ನಾವು ಅವ್ರ ಮನೆಗೆ ಹೋಗ್ಬೇಕಲ್ವ, ನಾಳೆ ಪೂಜೆ ಇದೆ, ಪಾಪ ಎಲ್ಲ ಹೆಲ್ಪ್ ಮಾಡಿಕೊಡ್ಬೇಕು. ಅವರು ಊಟಕ್ಕೂ ಈಗಲೇ ಹೇಳ್ಬಿಟ್ಟಿದ್ದಾರೆ, ನಾವು ಬರೋಕ್ಕಾಗಲ್ಲ
ಅಂತ ಅವರು ಹೇಳ್ಬಿಟ್ರು. ನಾನು ಏನಪ್ಪ ದೇವರೇ ಇದು ಹಿಂಗಾಗೋಯ್ತಲ್ಲ ಅಂದ್ಬಿಟ್ಟು ಇನ್ನೇನು ಮಾಡೋದು, ಹಂಗೂ ಬಿಡಲಿಲ್ಲ, ನನ್ನ ಪ್ರಯತ್ನ ನಾನು ಬಿಡಲಿಲ್ಲ, ಫೋನ್ಗಳು ಹಾಕ್ತಾನೇ ಇದ್ದೆ, ಎಲ್ರಿಗೂ ಹೇಳ್ತಾ ಇದ್ದೆ. ಕೆಲವರು ಇಲ್ಲ ಅಂದರೆ ಇಂಡಿಪೆಂಡೆನ್ಸ್ ಡೇ ಇತ್ತಲ್ಲ, ನಾಳೆ ಶನಿವಾರ ಮತ್ತೆ ರಜಾ ಇತ್ತು, ಕೃಷ್ಣ ಜನ್ಮಾಷ್ಟಮಿ ಅಂತ, ಅದಾದಮೇಲೆ ಭಾನುವಾರನೂ ರಜಾ, ಹಂಗಾಗಿ ಎಲ್ಲ ಒಂದಷ್ಟು ಜನ ಊರಿಗೆ ಹೊರಟೋಗಿದ್ರು, ಯಾರೂ ಇರಲಿಲ್ಲ. ಮಧ್ಯಾಹ್ನ ಇಂಡಿಪೆಂಡೆನ್ಸ್ ಡೇ ಮುಗಿಸ್ಕೊಂಡು ಕೆಲವರು ಊರಿಗೆ ಹೊರಟೋಗಿದ್ರು. ಇಲ್ಲ ನಾನು ಊರಲ್ಲಿಲ್ಲ, ಅಂದರೆ ಕೆ ಆರ್ ನಗರದಲ್ಲಿಲ್ಲ, ಮೈಸೂರಲ್ಲಿದ್ದೀನಿ ಅಂತಾರೆ. ಇನ್ನು ಕೆಲವರು ನಾನು ನಮ್ಮ ಅಮ್ಮ ಮನೇಲಿದ್ದೀನಿ ಅಂತಾರೆ. ಇನ್ನು ಕೆಲವರು ನನ್ನ ಫ್ರೆಂಡ್ ಮನೆಗೆ ಬಂದುಬಿಟ್ಟಿದ್ದೀನಿ ಅಂತಾರೆ. ಅಷ್ಟಾಯ್ತಾ, ಆಮೇಲೆ ಇನ್ನೇನಪ್ಪ ಮಾಡೋದು. ಬಟ್ ದೇವ್ರ ಹತ್ರ ಬೇಡ್ಕೊಂಡೆ, ದೇವರೇ ಎಷ್ಟು ಜನನಾದರೂ ಪರವಾಗಿಲ್ಲ ಬರಲಿ, ಇನ್ನೇನು ಮಾಡೋಕ್ಕಾಗಲ್ಲ, ನಾನು ಅಂದ್ಕೊಂಡಿದ್ದು ಹಿಂಗೆ, ಬಟ್ ಅವರೇ ಬರೋಕ್ಕೆ ಯಾರೂ ಇದಾಗ್ತಾಯಿಲ್ಲ, ಸಿಗ್ತಾಯಿಲ್ಲಪ್ಪ ಅಂತ ಹೇಳ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡು, ಬಟ್ ಒಳನೇ ಬಂದ್ಬಿಡ್ತು ನನಗೆ. ಬಟ್ ಅಳ್ಳಿಲ್ಲ, ಬೇಜಾರು ಮಾಡಿಕೊಂಡು ಸಪ್ಕಾಗ್ಬಿಟ್ಟೆ. ನಮ್ಮ ಅಪ್ಪಿನೂ ಸುಮ್ಮನಿರು, ಬೇಜಾರು ಮಾಡ್ಕೊಬೇಡ, ಇನ್ನೇನು ಮಾಡೋಕ್ಕಾಗುತ್ತೆ ಬಿಡು ಅಂತ ಹೇಳ್ಬಿಟ್ಟು, ಬರೋರೇ ಬರಲಿ, ಇನ್ನೂ ಇದ್ದಾರಲ್ಲ ಅವ್ರನ್ನೇ ಕರಿ, ಎಷ್ಟು ಜನ ಆಗ್ತಾರೋ, 9 ಜನ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ, ಕೊಡು, ಬರೋರಿಗೆ ಬರಲಿ ಕೊಡು ಅಂತ ಅಂದ್ಬಿಟ್ಟು ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾನು ಕೂಡ ಇನ್ನೇನು ಮಾಡಲಿ, ಮೈಂಡ್ ಸೆಟ್ ರೆಡಿ ಮಾಡ್ಕೊಂಬಿಟ್ಟೆ, ಯಾರಾದರೂ ಬರಲಿ, ಎಷ್ಟು ಜನನ ಬರಲಿ, ಅವ್ರಿಗೆ ಪ್ರೀತಿಯಿಂದ ಚೆನ್ನಾಗಿ ಕೊಡೋಣ, ಭಕ್ತಿಯಿಂದ ಅಂತ ಹೇಳ್ಬಿಟ್ಟು ಹೇಳಿದೆ. ಇನ್ನು ನಮ್ಮ ಪಾಪು ಕೈಲೂ ಮಂಗಳಾರತಿ ಮಾಡಿಸ್ತಿದ್ದೀವಿ, ಮೂವರೂ ಒಟ್ಟಿಗೆ ಮಾಡೋಕ್ಕೆ ಆಗಲ್ಲ ನನಗೆ. ನಾನು ಫಸ್ಟ್ ಪೂಜೆ ಮಾಡಿದ್ಮೇಲೆ ನನ್ನ ತಲೆಯೆಲ್ಲ ಅದೇ, ಇವ್ರು ಬರಲಿಲ್ವಲ್ಲ, ಯಾರಿಗೆ ಹೇಳೋದು, ಹಿಂಗಾಗೋಯ್ತಲ್ಲ ಹಂಗಾಗೋಯ್ತಲ್ಲ, ಬರೋಲ್ಲ ಅಂತಿದ್ದಾರೆ, ಇನ್ನು ಕೆಲವ್ರು ಸಿಗ್ತಾಯಿಲ್ಲ ಅನ್ನೋದೇ ನನ್ನ ತಲೆಯಲ್ಲಿ ಇದ್ದಿದ್ದು. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ದೇವ್ರ ಮೇಲೆ ಭಾರ ಹಾಕಿ ನನ್ನ ಪಾಡಿ ನಾನು ಮುಂದೆ ಹೆಜ್ಜೆ ಇಟ್ಟು ಎಲ್ರೂ ಎಷ್ಟು ಜನ ಬೇಕೋ ನಮ್ಮ ಅಕ್ಕಪಕ್ಕ ಎಲ್ಲರನ್ನೂ ಹೋಗಿ ಕರೆದೆ. ಅವರೆಲ್ಲ ಬರ್ತೀನಿ ಅಂದರು. ಕೆಲವರು ಯಾರೋ ಸ್ನಾನ ಮಾಡಿಲ್ಲ, ನಾನು ಬರಲ್ಲ, ನಾನು ಸ್ನಾನನೇ ಮಾಡಿಲ್ಲ ಕಣಪ್ಪ, ಬರೋಕ್ಕಾಗಲ್ಲ, ನಾಳೆ ಬರ್ತೀನಿ ಕಣಪ್ಪ ಅಂತ ಕೆಲವ್ರು ಅಂತಾರೆ. ಇನ್ನೇನು ಮಾಡೋಕ್ಕಾಗಲ್ಲ, ನೋಡೋಣ, ಅದೇ ಆದಷ್ಟು ಯಾರು ಬರ್ತಾರೋ ಅವರೇ ಬರಲಿ, ದೇವ್ರಿಟ್ಟಂಗೆ ಆಗಲಿ ಅಂತ ಹೇಳ್ಬಿಟ್ಟು ನನ್ನ ಪಾಡಿ ನಾನು ಇದ್ದೆ. ನನ್ನ ಟೆನ್ಷನ್ ನಾನು ಇರ್ತೀನಿ. ನನ್ನ ಗಂಡ ಎಲ್ಲ ನೀಟಾಗಿ ಪೂಜೆ ಮಾಡಿ, ಕುಂಕುಮಾರ್ಚನೆ ಎಲ್ಲ ಮಾಡಿ, ಗಂಧ ಸಾಂಬ್ರಾಣಿ ಎಲ್ಲ ಬೆಳಗಿ ಅವರೆಲ್ಲ ಪೂಜೆ ಮಾಡ್ತಿದ್ರು. ನಾನು ಮಾಮೂಲಿ ಸಿಂಪಲಾಗಿ ಪೂಜೆ ಮಾಡ್ಕೊಂಡು ಹಂಗೆ ಬೇಡ್ಕೊಂಡು ಸುಮ್ಮನೆ ದೀಪನೂ ಕೂಡ ಚೆನ್ನಾಗಿ ಪಂಚೆ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಾಣ್ತಾ ಇದ್ದಂಗೆ ನನ್ನ ಫ್ರೆಂಡ್ ಅಶ್ವಿನಿ ಕೂಡ ಅವರು ಕೂಡ ಬಂದರು, ಅವರೇ ಫಸ್ಟ್ ಬಂದಿದ್ದು. ಸರಿ ಆಯಿತು, ಟೆನ್ಷನ್ ನಾನು ಜೋಡಿಸ್ಕೊಂಡು ಇಲ್ಲ, ನಾನು ಅರ್ಶಿನ ಕುಂಕುಮ ಅದೆಲ್ಲ ಬ್ಯಾಗಿಗೆಲ್ಲ ಪ್ಯಾಕ್ ಮಾಡಿರಲಿಲ್ಲ, ನೋಡಿ ಅವರೊಬ್ಬರಿಗೆ ಅನ್ನೋ ಥರ ತೆಗೆದುಕೊಟ್ಟು ಅದಾದಮೇಲೆ ನೋಡಿಕೊಂಡು ಜೋಡಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ಅಶೋಕಣ್ಣವ್ರ ಫ್ಯಾಮಿಲಿಗೂ ಹೇಳಿದ್ವಿ. ಅವರು ಕೂಡ ಕಾಗೆ ಹಾರಿಸ್ತವ್ರೆ, ಇಲ್ಲ ನಾವು ಬರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೂ ಸೇರಿಸಿ ಅವ್ರಿಗೆ ಹೇಳಿದ್ದೀವಿ, ಒಂದು ವಾರ ಹಿಂದೆನೇ ಹೇಳಿದ್ವಿ, ನಿಮಗೂ ಸೇರಿಸಿ ಅಡುಗೆ ಮಾಡಿರ್ತೀವಿ, ನಮ್ಮನೆ ಫಂಕ್ಷನ್ಗೆ ಬರಬೇಕು, ಊಟ ಮಾಡ್ಕೊಂಡು ಹೋಗಬೇಕು, ಫ್ಯಾಮಿಲಿ ಫುಲ್ ಬರಬೇಕು ಅಂತ ಹೇಳಿದ್ದೀವಿ. ಅವಣ್ಣ ಅವಾಗ ಸರಿ ಬನ್ನಿ ಅಂತಕ್ಕಾದ್ರೆ ಇಲ್ಲ ಬರೋಕ್ಕಾಗಲ್ಲ ಅಂತ ಹಿಂಗೆ ಹೇಳ್ತಾವ್ರೆ. ಸಿಟ್ಟು ಬಂದ್ಬಿಡ್ತು ನನಗಂತೂ, ಯಾಕಣ್ಣ ಹಿಂಗೆ ಹೇಳ್ತಿದ್ದೀರಾ ಅಂತ ಹೇಳ್ಬಿಟ್ಟು ಇನ್ನೇನು ಮಾಡೋದು. ಆಮೇಲೆ ಅವರು ಬಂದರು, ಸುಮ್ಮನೆ ಕಾಲು ಎಳಿಯೋಕ್ಕೆ ತಮಾಷೆಗೇನೋ ಹಂಗೆ ಅಂದಿದ್ದವರು. ಇನ್ನು ನನ್ನ ಫ್ರೆಂಡ್ ಅಶ್ವಿನಿನೂ ಕೂಡ ಬಂದು ಅವರೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು, ಅರ್ಶಿನ ಕುಂಕುಮ ಇಟ್ಕೊಂಡು ಅವರು ಕೂಡ ಮನೆ ಕಡೆ ಹೊರಟರು. ಇನ್ನು ಸಣ್ಣಗೆ ಹನಿ ಬೇರೆ ಆಗ್ತಾಯಿತ್ತಾ, ನಾನು ಯೋಚನೆ ಮಾಡ್ಕೊಂಡೆ, ಇಷ್ಟೊತ್ತಕ ತಳ್ಳಿಬಿಟ್ಟೆ, ಕತ್ಲೆ ಬೇರೆ ಆಗೋಯ್ತಲ್ಲಪ್ಪ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ. ಸರಿ ನೋಡೋಣ, ಎಲ್ರಿಗೂ ಹೇಳೋಣ ಅಂತ ಹೇಳ್ಬಿಟ್ಟು ಇದು ಮಾಡಿ, ಆಮೇಲೆ ಅಶೋಕಣ್ಣವ್ರ ಫ್ಯಾಮಿಲಿ ಕೂಡ ಬಂದರು. ಆಮೇಲೆ ಇವರು ನಮ್ಮ ಮನೆ ಪಕ್ಕದವ್ರೆ, ಎಲ್ರೂ ಅಕ್ಕಪಕ್ಕದವ್ರನ್ನೆಲ್ರೂ ಕರೆದೆ, ಎಲ್ಲರೂ ಬಂದು ಅರ್ಶಿನ ಕುಂಕುಮ ಇಟ್ಕೊಂಡ್ರು. ಎಷ್ಟು ಜನ ಆದರೂ ಗೊತ್ತಾ, ಒಂದು 15 ಜನದ ಮೇಲೆ ಆಗೋದ್ರು. ನನಗಂತೂ ಫುಲ್ ಖುಷಿ ಆಗೋಯಿತು, ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋದರು. ಒಂಥರ ನನಗೆ ಅರ್ಶಿನ ಕುಂಕುಮ ತೊಗೊಂಡು ಮನಸ್ಫೂರ್ತಿಯಿಂದ ಖುಷಿಯಾಗಿ ಚೆನ್ನಾಗಿ ಊಟ ಮಾಡ್ಕೊಂಡು, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋದ್ರಲ್ಲ, ನನಗೆ ಅದೇ ಧೈರ್ಯ ಗೊತ್ತಾ, ಅದೇ ಖುಷಿ ನನಗೆ. ಅದಕ್ಕಿಂತ ಇದು ದೊಡ್ಡದು ಯಾವುದೂ ಇಲ್ಲ ಅನಿಸ್ಬಿಡ್ತು. ಆ ತಾಯಿ ಪೂಜೆ ಮಾಡಿದ್ಮೇಲೆ ಇವರು ಎಲ್ಲ ಬಂದು ತೊಗೊಂಡೋದ್ಮೇಲಂತೂ ಊಟ ಮಾಡ್ಕೊಂಡೆಲ್ಲ ಹೋದ್ಮೇಲೆ ತುಂಬಾ ಖುಷಿ ಆಗೋಯ್ತು. ಒಂಥರ ಇವತ್ತಿನ ದಿನ ನನಗೇನು ಎಲ್ಲನೂ ಫುಲ್ಫಿಲ್ ಅನ್ನೋ ಥರನೇ ಅನಿಸ್ಬಿಡ್ತು. ಪರವಾಗಿಲ್ಲಪ್ಪ ದೇವರೇ, ಅಷ್ಟೊಂದೆಲ್ಲ ಮಾಡಿದ್ಕೂ ಸಾರ್ಥಕ ಆಯಿತು ಅಂತಲೂ ಖುಷಿ ಆಯಿತು. ಇವರೆಲ್ಲ ನಮ್ಮ ಮನೆ ಅಕ್ಕಪಕ್ಕದವರು, ಪಾಪ ಇವರು ಅಷ್ಟೇ, ಯಾವಾಗ ಕರೆದ್ರೂ ಇಲ್ಲ ಅನ್ನಲ್ಲ, ಬರ್ತಾರೆ. ಇನ್ನು ನಾಳೆ ಬೇರೆನೂ ಕೃಷ್ಣ ಜನ್ಮಾಷ್ಟಮಿ ಇದೆ, ನಾನು ನಾಳೆದು ಕೂಡ ವಿಡಿಯೋ ಶೇರ್ ಮಾಡ್ತೀನಿ, ನೀವು ನೋಡ್ಬೋದು. ಅದರಲ್ಲೂ ಕೂಡ ಮಾಮೂಲಿ ಚೆನ್ನಾಗೇ ಮಾಡಿದ್ದೀನಿ. ಅದಕ್ಕೂ ಕೂಡ ಅರ್ಶಿನ ಕುಂಕುಮಕ್ಕೆ ಅಂತಲೇ ಎಲ್ರಿಗೂ ಹೇಳಿದೆ. ಬಟ್ ಇವಾಗೂ ಕರೆದು ನಾಳೆನೂ ಕರೆದು, ಕೆಲವ್ರು ಏನು ದಿನ ಮಾಡ್ತಾಳವಳು ಅಂತಲೂ ಅಂದ್ಕೊತಾರೆ. ಹಂಗೆಲ್ಲ ಹೇಳ್ಬಾರ್ದು, ನಾವು ಯಾವಾಗ ಕರೆದ್ರೂ ಬಂದು ಅರ್ಶಿನ ಕುಂಕುಮ ತಗೊಂಡು ಹೋಗಬೇಕು. ಅದೊಂದು ದೊಡ್ಡ
ಭಾಗ್ಯ ಅಂತಲೇ ಹೇಳ್ಬೋದು. ಎಲ್ಲ ಬಯಸದೇ ಬಂದ ಭಾಗ್ಯ ಅಂತ ಹೇಳ್ತಾರೆ. ನಮ್ಮ ಓನರ್ ಆಂಟಿ ನಂಗೆ ಯಾವಾಗಲೂ ಹೇಳೋರು, ಯಾವತ್ತೇ ಆಗಲಿ ಅರಿಶಿನ ಕುಂಕುಮ ಅಂತ ಅವ್ರು ಹೇಳ್ತಿದ್ದಂಗೆ ಎಲ್ಲೂ ಹೋಗಬಾರ್ದು, ಹೋಗಿ ಒಂದು ಹೆಜ್ಜೆ ಎಷ್ಟೇ ಟೈಮ್ ಇಲ್ಲ ಅಂದ್ರೂ ಹೋಗಿ ಒಂದು ಹೆಜ್ಜೆ ತಗೊಂಡು ಬರಬೇಕು ಹಚ್ಕೊಂಡು ಅಂತ ಹೇಳಿದರು. ಇನ್ನು ಲಾಸ್ಟು ಎಲ್ಲರೂ ಊಟ ಎಲ್ಲ ಮಾಡಿದ್ರು. ನಾನು ಊಟ ಮಾಡಲಿಲ್ಲ, ಏಕೆಂದರೆ ನಾನು ಇನ್ನೂ ರತ್ನೀರು ಮಾಡಬೇಕಿತ್ತು. ಗುಂಡನ್ನ ಕೂರಿಸ್ದಾಗಿಂದ ನಾನು ನಮ್ಮ ಗುಂಡಣ್ಣನ ವಿಡಿಯೋನೇ ಮಾಡ್ಕೊಂಡಿರಲಿಲ್ಲ. ಅದಕ್ಕೆ ಇರೋ ಪೂಜೆ ಆದಮೇಲೆ ವಿಡಿಯೋನೇ ಮಾಡ್ಕೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ವಿಡಿಯೋ ಮಾಡ್ಕೊತಾ ಇದ್ದೀನಿ. ನಮ್ಮ ಗುಂಡಣ್ಣನ ಸೇರಿಸಿ ಅಮ್ಮನೂ ಗುಂಡಣ್ಣನು ಇಬ್ಬರೂ ಪೂಜೆ ಆದಮೇಲಿಂದ ವಿಡಿಯೋ ಮಾಡ್ಕೊಂಡಿಲ್ಲ ಅಂತ. ಇನ್ನು ಇದು ಮುಖವಾಡನೂ ಕೂಡ ನಾನು ತೊಗೊಂಡೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ. ಆ ವಿಡಿಯೋ ನಾನೆಲ್ಲ ಶೇರ್ ಮಾಡಿದ್ದೆ, ಅದೇನೋ ಕಮ್ಯುನಿಟಿ ಗೈಡ್ಲೈನ್ ಅಂತ ಬಂದು ಯೂಟ್ಯೂಬ್ನವರೇ ಡಿಲೀಟ್ ಮಾಡಿಬಿಟ್ಟಿದ್ರು, ರಿಜೆಕ್ಟ್ ಮಾಡಿದ್ರು ಆ ವಿಡಿಯೋನ. ಸೊ ಹಂಗಾಗಿ ಏನೋ ಪ್ರಾಬ್ಲಮ್ ಇತ್ತು ಅಂತ ವಿಡಿಯೋ ನಾನೇ ಡಿಲೀಟ್ ಮಾಡಿದೆ. ಅಪ್ಲೋಡ್ ಆಗಿ ಮತ್ತೆ ಡಿಲೀಟ್ ಆಯ್ತದು, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅದು ನಾನು ಶೇರ್ ಮಾಡೋದು ಮರೆತೆ. ಇದು ಮುಖವಾಡನ ಅದು ಕೂಡ ಅಂದರೆ ಬೆಳ್ಳಿದದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಖರೀದಿ ಮಾಡಿದ್ದು. ದುಡ್ಡನ್ನ ಕೂಡಿಟ್ಕೊಂಡು ದೇವ್ರಿಗೆ ಈ ಸರಿ ತೊಗೊಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಹಂಗೆ ವರ್ಷ ಅಂದರೆ ಚೀಟಿ ಹಾಕ್ಕೊಂಡಿದ್ದೀವಿ ಈ ವರಮಹಾಲಕ್ಷ್ಮಿ ಹಬ್ಬದಿಂದ ಇನ್ನೊಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ. ಎಕ್ಸ್ಟ್ರಾ ಏನೇ ಅಮೌಂಟೇ ಆದರೆ ಮತ್ತೆ ಎಕ್ಸ್ಟ್ರಾ ಹಾಕಿ ತೊಗೊಳೋಣ ಅಂತ ಹೇಳ್ಬಿಟ್ಟು. ಇನ್ನು ದೇವಿಗೆ ರತ್ನೀರು ಮಾಡ್ತಾಯಿದ್ದೀನಿ, ಅಂದರೆ ದೃಷ್ಟಿ ತೆಗೆಯೋದು, ದೃಷ್ಟಿ ಆರತಿ ಮಾಡ್ತಾಯಿದ್ದೀನಿ. ಆರತಿ ತೆಗೆದು ಅದಾದಮೇಲೆ ನಾನು ಊಟ ತಿನ್ನೋಣ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಆರತಿ ಮಾಡ್ತಾಯಿದ್ದೆ. ಏನೇ ದೃಷ್ಟಿ ಆಗಿದ್ರು ಎಲ್ಲ ಹೋಗ್ಬಿಡ್ಲಪ್ಪ, ನನ್ನ ದೇವಿಗೆ ಯಾವ ದೃಷ್ಟಿನೂ ತಾಗಬಾರ್ದಪ್ಪ, ಈ ಮನೆ ಮನಸ್ಸು ಎಲ್ಲರನ್ನೂ ಕಾಪಾಡು ತಾಯಿ ಅಂತ ಹೇಳಿ ಬೇಡ್ಕೊತಾ ಇದ್ದೀನಿ. ಒಂಥರ ಎಲ್ಲ ಪಟ 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 ಅಂತ ಆಗೋಯ್ತೇನೋ ಕೆಲಸಗಳು, ಪಟ ಪಟ ಅಂತ ಹಬ್ಬನೂ ಮುಗ್ದೋಯ್ತೇನೋ ಅಂತ ಅನ್ನಿಸ್ತೈತೆ. ಏನೋ ಒಂಥರ ಚೆನ್ನಾಗಿತ್ತು. ಇನ್ನು ನಮ್ಮ ಲೇಪು ಆಲೆ ಬಾಗ್ಲಲ್ಲಿ ಕೂತ್ಕೊಂಡು ಎಲ್ಲ ಕರಿಮಣಿ ಬಳೆ ಬಂಗಾರ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಬಿಚ್ಚಿ ಏನೇನೋ ಮಾಡ್ತಾಯಿದ್ದ. ನಾವು ಒಲಿ ಬಿಡತ್ತಾಗೆ ಅಂದ್ಬಿಟ್ಟು ಏನೋ ಆಟ ಆಡ್ಕೊತದ್ದು, ಬಟ್ ಹೊಡೆದಾಕೋದೆಲ್ಲ ಮಾಡಲ್ಲ, ಆಟ ಆಡ್ತಾನಲ್ವಾ ಅಂತ ಅಂದ್ಬಿಟ್ಟು ಸುಮ್ಮನೆ ಇದು ಮಾಡಿದ್ವಿ. ಇನ್ನು ನಾನು ಕೂಡ ಊಟ ಮಾಡೋಣ ಅಂತ ಹೇಳ್ಬಿಟ್ಟು 10:30 ಆಗಿತ್ತು. ನಮ್ಮ ಲೇಪಿ ಅಲೆ ದವಾಗಂಬಿಟ್ಟವನೇ ನಿದ್ದೆ ಮಾಡಿ, ಪಾಪ ಅದು ಬೆಳಗಿಂದ ಮಲಗೇ ಇರಲಿಲ್ಲ. ಬೆಳಗ್ಗೆ ಅಂದರೆ ಮಧ್ಯಾಹ್ನ ಎಲ್ಲ ಮಲಗಿರಲಿಲ್ಲ, ಅದಕ್ಕೂ ಸಾಕಾಗಿತ್ತು, ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಕೂಡ ಇಷ್ಟು ಅಡುಗೆ ಮಾಡಿದ್ದೆ. ಎಲ್ಲನೂ ಚೆನ್ನಾಗಿ ಊಟ ಮಾಡಿ ಹೊಟ್ಟೆ ತುಂಬ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.